ಕಾಟಿವು ಪರಬೊಮ್ಮನ ಇಟ್ಟಾಡುವ ಶ್ರುತಿ ಸ್ಮೃತಿಗಳಲ್ಲಿ ಬಟ್ಟೆಯ ಕಾಣೆವು ಪರಬೊಮ್ಮನ ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲನ ತಟ್ಟನೆ ಕಂಡರೆ ಬರಹೇಡು ಕೋಕಿಲ ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲನ ಥಟ್ಟನೆ ಕಂಡರೆ ಬರಹೇಡು ಕೋಕಿಲ ಗೋಪ ಗೋಪನೆಂಬ ಕೋಕಿಲ ಗೋಪ ಗೋಪನೆಂಬ ಕೋಕಿಲ ಗೋಪನೆಂಬ ಕೋಕಿಲ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಧನ್ಯವಾದಗಳು. ಹರಿ ಓಂ. ಹರಿ ಓಂ ಸರ್. ಕೆಜಿ ವೆಂಕಟೇಶ್ ಅವರು ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನೀವು ಪರಿಚಯ ಮಾಡ್ಕೊಡಿ ಡಾಕ್ಟರ್ ಇವರು ರಾಘವೇಂದ್ರ ಗುರೂಜಿ ಅವರು. ಯೋಗ ಶಿಕ್ಷಣ ಸಮಿತಿಯ ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದವರು ಶ್ರೀಯುತ ರಾಘವೇಂದ್ರ ಗುರೂಜಿಯವರು. ಡಾಕ್ಟರ್ ಯೋಗಾಚಾರ್ಯ ಶ್ರೀ ರಾಘವೇಂದ್ರ ಗುರೂಜಿಯವರ ಪರಿಚಯ ಮಾಡಿಕೊಳ್ಳಲಿಕ್ಕೆ ನಂಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಡಾಕ್ಟರ್ ರಾಘವೇಂದ್ರ ಗುರೂಜಿಯವರು ಮೂಲತಃ ನಮ್ಮ ಉಡುಪಿ ಜಿಲ್ಲೆಯವರು. ಜನ್ಮಸ್ಥಳ ಎಳ್ಳಂಪಳ್ಳಿ ಎಂಬ ಗ್ರಾಮ. ಡಿಕಾ ಮತ್ತು BA ಪದವೀಧರರು. ನೋಡಿ ತೂಕತ್ವದ IBM ನಲ್ಲಿ RMP ವೈದ್ಯ ಪದವಿಯನ್ನ ಪಡೆದವರು. PG ಡಿಪ್ಲೊಮಾ ಇನ್ ಯೋಗ ಪದವಿಯನ್ನು ಕೂಡ ಇವರು ಪಡೆದಿದ್ದಾರೆ. ಮಲ್ಲಾಡಿಹಳ್ಳಿಯ ಶ್ರೀ ರಾಘವೇಂದ್ರ ಸ್ವಾಮಿ ಅವರಲ್ಲಿ ಯೋಗ ಶಿಕ್ಷಣವನ್ನ ಪಡೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪ್ರಶಸ್ತಿ ಪುರಸ್ಕಾರವನ್ನ ಗಳಿಸಿದವರು. ಇಟಲಿಯ ದಿ ನ್ಯೂ ಏಜ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಸೆಬರ್ಗ ಇಟಲಿಯಲ್ಲಿದೆ. ಅಲ್ಲಿ ಇವರು ತಮ್ಮ ಯೋಗದ ಮಹಾಪ್ರಬಂಧಕ್ಕೆ PhD ಪದವಿಯನ್ನ ಪಡೆದವರು. ಜೊತೆಗೆ ವಿಶ್ವವಿದ್ಯಾಲಯದ ಚಿನ್ನದ ಪದಕವನ್ನು ಕೂಡ ಇವರು ಗಳಿಸಿದರು. ದಿ ವರ್ಲ್ಡ್ ಸೊಸೈಟಿ ಆಫ್ ಇಂಟಿಗ್ರೇಷನ್ ಮೆಡಿಸಿನ್ USA ಮಿನರ್ಪೊಲಿಸ್ನ ಫೆಲೋ ರಾಷ್ಟ್ರೀಯ ಪದವಿಯನ್ನ ಪುರಸ್ಕೃತರು. ಅಂತಾರಾಷ್ಟ್ರೀಯ ಅಪ್ರತಿಮ ಸಾಧಕರ ಹೂ ಈಸ್ ಹೂ ಡೈರೆಕ್ಟರಿಯಲ್ಲಿ ಇವರ ಯಶೋಗಾಥೆ ಬಯೋಗ್ರಫಿ ಸೇರ್ಪಡೆಯಾಗಿದೆ. ಯೋಗ ಕ್ಷೇತ್ರದಲ್ಲಿ 40 ವರ್ಷದ ಸಾಧನೆಯನ್ನ ಮಾಡಿ ಅದರ ಬಗ್ಗೆ ಅಪಾರವಾದ ಅನುಭವವನ್ನ ಹೊಂದಿದವರು. ದೇಶದಾದ್ಯಂತ 1150ಕ್ಕೂ ಹೆಚ್ಚು ಯೋಗ ಶಿಬಿರವನ್ನು ಇವರು ನಡೆಸಿದ್ದು, ಯೋಗ ಚಿಕಿತ್ಸೆಯನ್ನು ಕೂಡ ಸಾಕಷ್ಟು ಜನರಿಗೆ ನೀಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗದ ಬಗ್ಗೆ ಅನೇಕ ಪ್ರಬಂಧವನ್ನು ಇವರು ಮಂಡಿಸಿದ್ದಾರೆ. ಇವರಿಗೆ 100 ಪ್ರಶಸ್ತಿಗಳು ಹುಡುಕಿ ಬಂದಿದ್ದು, ಅದರಲ್ಲಿ ಅನೇಕ ಪ್ರಶಸ್ತಿಗಳು ಮುಖ್ಯವಾದವು ಯೋಗ ಪ್ರಭಾಕರ, ಯೋಗಾಚಾರ್ಯ, ಯೋಗ ಚೇತನ, ಯೋಗ ರತ್ನ, ಯೋಗ ಶಿಕ್ಷಣ ರತ್ನ, ಯೋಗ ಶಿರೋಮಣಿ ಮುಖ್ಯವಾದಂಥ ಪ್ರಶಸ್ತಿಗಳಾಗಿದೆ. ಇದಲ್ಲದೆ ಬಸವಜ್ಯೋತಿ, ಲೋಕನಾಯಕ ಜಯಪ್ರಕಾಶ ನಾರಾಯಣರವರ ರಾಷ್ಟ್ರೀಯ ಪುರಸ್ಕಾರ ಕೂಡ ಇವರಿಗೆ ದೊರೆತಿದೆ. ಇಂದಿಗೂ ಕೂಡ ಇವರು ಅನೇಕ ದೇಶ ವಿದೇಶಗಳಲ್ಲಿ ಅವರು ಪ್ರಯಾಣಿಸುತ್ತಿದ್ದು, ಜೊತೆಗೆ ಇವರ ಶಿಷ್ಯರ ಪರಂಪರೆ ಜಗತ್ತಿನ ಎಲ್ಲ ಕಡೆ ಯೋಗ ಕೇಂದ್ರವನ್ನ ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗಾಗಿ, ಹಿರಿಯರಿಗಾಗಿ, ಯುವಕರಿಗಾಗಿ ಬಾಲ ಯೋಗ ಕೈಪಿಡಿ, ಯೋಗ ಕೈಪಿಡಿ, ಸರಳ ಯೋಗ ಕೈಪಿಡಿ, ಯೋಗ ವರ್ಕ್ಶಾಪ್ ಎಂಬ ಅನೇಕ ಪುಸ್ತಕಗಳನ್ನು ಕೂಡ ಇವರು ಬರೆದಿದ್ದಾರೆ.
ಯೋಗ ಸಂಜೀವಿನಿ, ಧ್ಯಾನ ಸಹಿತ ಭಜನೆ, ಪ್ರಾಣಾಯಾಮದ ಮಹತ್ವ, ಶವಾಸನದ ಮಹತ್ವ, ಪ್ರಮೇಹ ಪರಿಹಾರ, ಯೋಗವನ್ನ ನೀವು ಕಲಿಯಿರಿ ಮುಂತಾದ ಅನೇಕ ಸಿಡಿ ಮತ್ತು ಡಿವಿಡಿಗಳನ್ನು ಕೂಡ ಇವರು ಲೋಕಾರ್ಪಣೆ ಮಾಡಿದ್ದಾರೆ. ತಮ್ಮ ಗುರುಗಳಾದಂಥ ರಾಘವೇಂದ್ರ ಗುರುಜಿಯವರ ಸ್ಮರಣಾರ್ಥ ತಿರುಕಶ್ರೀ ಗೌರವ ಪುರಸ್ಕಾರವನ್ನು ಇವರು ಪ್ರತಿ ವರ್ಷ ಯೋಗ ಸಾಧಕರಿಗೆ ನೀಡ್ತಾ ಇದ್ದಾರೆ. ಪ್ರಸ್ತುತ ದಾವಣಗೆರೆಯಲ್ಲಿ ಆದರ್ಶ ಯೋಗ ಪ್ರತಿಷ್ಠಾನ, ಶ್ರೀ ಮಹಾಮಾಯಿ ವಿಶ್ವ ಯೋಗ ಮಂದಿರ ಹಾಗೂ ಯೋಗ ಚಿಕಿತ್ಸಾ ಕೇಂದ್ರದ ಮುಖ್ಯಸ್ಥರಾಗಿ ಅನೇಕ ಕಾಯಿಲೆಗಳಿಗೆ ಯೋಗ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ಯೋಗ ಸಾಹಿತ್ಯವನ್ನು ಕೂಡ ಅವರು ಸಾಕಷ್ಟು ರಚನೆ ಮಾಡಿ ಬೆಳೆಸ್ತಾ ಇದ್ದಾರೆ. ಸರಳ ಯೋಗ, ಚೈತನ್ಯ ಯೋಗ ಎನ್ನುವುದು ಯೋಗ ಕ್ಷೇತ್ರಕ್ಕೆ ಇವರದೇ ಆದಂಥ ಕೊಡುಗೆಯಾಗಿದೆ. ಇಂತಹ ಮಹಾನ್ ಅತಿಥಿ ಇಂದು ನಮ್ಮ ಶಿವಮೊಗ್ಗದ ಯೋಗ ಶಿಕ್ಷಣ ಸಮಿತಿಯ ಜನರಿಗೆ, ಶಿವಮೊಗ್ಗದ ಯೋಗ ಸಾಧಕರಿಗೆ ಧ್ಯಾನದ ಮಹತ್ವವನ್ನ ತಿಳಿಸ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ, ಯೋಗ ಶಿಕ್ಷಣ ಸಮಿತಿಯ ಪರವಾಗಿ, ಶಿವಮೊಗ್ಗದ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮಸ್ಕಾರ ಸರ್. ಜೊತೆಗೆ ಯೋಗವನ್ನ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಿಸಬೇಕೆಂಬುದು ಇವರ ಮಹಾ ಉದ್ದೇಶವಾಗಿದೆ. ಪುರುಷರಾಗಲಿ ಸ್ತ್ರೀಯರಾಗಲಿ ಮಂಗಳಮುಖಿಯರಾಗಲಿ ಯೋಗವನ್ನ ಮಾಡಬೇಕು, ಅದರಿಂದ ಇರುವಂತ ಎಲ್ಲ ಪರಿಣಾಮಗಳನ್ನ ಹತ್ಕೊಂಡು ಯೋಗವನ್ನ ಕಲಿಬೇಕು ಅನ್ನೋದು ಇವರ ಆಸೆಯಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತೀವಿ ಅಂತ ಭರವಸೆಯನ್ನು ಕೊಡ್ತಾ ಇವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ. ರಾಘವೇಂದ್ರ ಗುರುಜಿ, ಗುರುಜಿ ಅವರು ಶುರು ಮಾಡ್ಬೋದಾ? ಪ್ರಾರಂಭ ಮಾಡ್ಬೋದಾ? ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯಂ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಓಂಕಾರಾಯ ನಮೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮೀಯ ಎಲ್ಲ ಯೋಗ ಬಾಂಧವರೇ, ಪರಮಪೂಜ್ಯ ನಿಷ್ಕಾಮಯೋಗಿ ಮಲ್ಲಾಡಿಹಳ್ಳಿಯ ಗುರುವರ್ಯರಾದಂಥ ರಾಘವೇಂದ್ರ ಸ್ವಾಮೀಜಿಯವರ ಪಾದದ ಅಡಿದಾವರೆಗಳಲ್ಲಿ ನಮಿಸುತ್ತಾ, ಯೋಗದ ಸನ್ಮಾರ್ಗದೆಡೆಗೆ ನನ್ನನ್ನು ಹುರಿದುಂಬಿಸಿ ಕೃಪೆಯನ್ನು ತೋರಿ ಏಕಲವ್ಯನಂತೆ ಅವರನ್ನು ಪೂಜಿಸುವಂತಹ BKS ಅಯ್ಯಂಗಾರ್ ಅವರ ಪಾದಾರವಿಂದಗಳಲ್ಲಿ ನಮಸ್ಕಾರವನ್ನು ಸಲ್ಲಿಸುತ್ತಾ, ಹಾಗೆ ವಸ್ತುತಃ ನನಗೆ ಅನೇಕ ಗುರುಗಳ ಮಾರ್ಗದರ್ಶನ ಇಂದು ಆಗಿದೆ, ಆಗ್ತಾ ಇದೆ. ಅವರೆಲ್ಲರೂ ನನ್ನ ಕಣ್ಣು ಮುಂದೆ ಈಗ ಬರ್ತಾ ಇದ್ದಾರೆ. ಆ ಎಲ್ಲ ಗುರುಗಳ ಸಾನ್ನಿಧ್ಯದಲ್ಲಿ, ಸಾಮೀಪ್ಯದಲ್ಲಿ ಹಾಗೂ ನನ್ನ ಎಲ್ಲ ಯೋಗ ಬಂಧುಗಳ ಸಮ್ಮುಖದಲ್ಲಿ ಅವರೆಲ್ಲರಿಗೂ ಕೂಡ ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡ್ತಾ ಇಂದಿನ ಮುಖ್ಯ ವಿಷಯಕ್ಕೆ ಬರೋಣ. ಆತ್ಮೀಯರೇ, ಇಂದಿನ ವಿಷಯ ಅಷ್ಟಾಂಗ ಯೋಗದ 7ನೇ ಹಂತ, ಧ್ಯಾನ. ಧಾರಣದ ಮುಂದಿನ ಮುಖ್ಯವಾದ ಒಂದು ಘಟ್ಟ ಧ್ಯಾನ ಎನ್ನುವ ವಿಷಯ. ಧ್ಯಾನ ಎನ್ನುವ ವಿಷಯ
ಸಮುದ್ರವು ಎಷ್ಟು ಆಳವೋ ಅಷ್ಟೇ ಆಳವಾಗಿದೆ. ಆಕಾಶವು ಎಷ್ಟು ಎತ್ತರಕ್ಕಿದೆಯೋ ಅಷ್ಟೇ ಜಗದಗಲವಾಗಿದೆ. ಹಾಗಾಗಿ ಈ ವಿಷಯವನ್ನು ನಾವು ಎಷ್ಟು ತಿಳಿದುಕೊಂಡರೂ, ಅರಿತುಕೊಂಡರೂ, ಅವಗಾಹನೆಗೆ ತೆಗೆದುಕೊಂಡರೂ ಕಮ್ಮಿಯೇ ಸರಿ. ಆದರೂ ನಮ್ಮ ನಿಮಿತ್ತವಾಗಿ ನಾವು ಜನಸಾಮಾನ್ಯರಾಗಿ ಸಾಮಾಜಿಕವಾಗಿ ನಮ್ಮ ಬದುಕಿನಲ್ಲಿ ಬರುವಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಹೊರದೂಕಿ ಮಾನಸಿಕ ಸ್ಥಿತಿಯನ್ನು ಸ್ಥಿರಗೊಳಿಸಿ ಹದಗೊಳಿಸಿ ಅದಕ್ಕೊಂದು ಲಂಗು ಲಗಾಮನ್ನು ಕೊಟ್ಟು ಮುನ್ನಡೆಸುವ ಪ್ರಯತ್ನ ಧ್ಯಾನದ ಒಂದು ಪ್ರಕ್ರಿಯೆಯಾಗಿದೆ. ಧ್ಯಾನ ಎಂದರೇನು? ಸಹಜವಾಗಿ ನಮಗೆ ಈ ಪ್ರಶ್ನೆ ಉದ್ಭವಿಸುತ್ತೆ. ಗಾಯತ್ರಿ ಮಂತ್ರದಲ್ಲಿ ಹೇಳಿದೆ, ಧಿಯೋ ಯೋನಃ ಪ್ರಚೋದಯಾತ್ ಅಂತ. ಧೀ ಅನ್ನೋದು ನಮ್ಮ ಬುದ್ಧಿ, ಮನಸ್ಸು, ಆಲೋಚನೆ, ಹೀಗೆ ಅನೇಕ ಪ್ರಭೇದಗಳನ್ನು ಕೊಡುತ್ತೆ. ಆ ಮನಸ್ಥಿತಿ ಅಥವಾ ಬುದ್ಧಿ ಮತ್ತು ಅಹಂಕಾರ ಅಥವಾ ನಮ್ಮ ಆಲೋಚನೆಗಳು, ಅದರ ಜೊತೆಗೆ ನಾವು ಯಾನ ಪ್ರಯಾಣವನ್ನು ಬೆಳೆಸುವುದೇ ಈ ಧ್ಯಾನದ ಮೂಲ ಉದ್ದೇಶ. ವಿಷಯಾಕಾರವಾಗಿರುವಂತಹ ಎಲ್ಲ ವಿಷಯಗಳ ಆಗರವಾಗಿರುವಂತಹ ಈ ಮನಸ್ಥಿತಿಯನ್ನು ಒಂದು ಕಡೆಗೆ ತಂದು ನಿಲ್ಲಿಸಿ ಧಾರಣದ ಮುಂದಿನ ಭಾಗವಾಗಿ ಮನಸ್ಸನ್ನು ಹದಗೊಳಿಸುವ ಕ್ರಿಯೆಯೇ ಈ ಧ್ಯಾನದ ಮೂಲ ಉದ್ದೇಶ. ನಮ್ಮನ್ನು ಪ್ರಕೃತಿಯ ದಾಸತ್ವದಿಂದ ಮುಕ್ತಗೊಳಿಸುವ ಶಕ್ತಿಯೇ ಧ್ಯಾನ. ಪ್ರಕೃತಿಗೂ ಮತ್ತು ನಮಗೂ ಬಹಳ ಅವಿನಾಭಾವ ಸಂಬಂಧ ಇದೆ. ಪ್ರಕೃತಿಯನ್ನು ಬಿಟ್ಟು ನಾವಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಪ್ರಕೃತಿಯ ಒಡನೆ ನಾವು ನಮ್ಮ ನಿತ್ಯ ಜೀವನವನ್ನು ಸಾಗಿಸ್ತಾ ಅದು ಹೇಳಿದಂತೆ ಅಥವಾ ಅದು ನಮಗೆ ಕರುಣಿಸಿದಂತೆ ನಮ್ಮ ಜೀವನ ಸೌಭಾಗ್ಯವನ್ನು ಕಳೆದುಕೊಂಡು ಅಲ್ಲಿ ನಾವು ಒಂದು ಹಂತವನ್ನು ನೋಡಬೇಕಾಗಿದೆ. ಪ್ರಕೃತಿ ಹೇಳುತ್ತೆ, ನನ್ನನ್ನು ಕರೆದು ನೋಡಲ್ಲಿ ಎಷ್ಟು ಸುಂದರವಾಗಿದೆ ಅಂತ ಹೇಳುತ್ತೆ. ಆಗ ನನ್ನ ಮನಸ್ಸು ಹೇಳುತ್ತೆ ಅದನ್ನು ನೋಡಬೇಡ ಅಂತ ಹೇಳುತ್ತೆ. ಹಾಗೆ ನೋಡು ಆ ಸುವಾಸನೆ, ಆ ಹೂವಿನ ಸುವಾಸನೆ ನೋಡು ಎಷ್ಟು ಚೆಂದ ಇದೆ, ಎಷ್ಟು ಘಮಘಮ ಅನ್ನಿಸ್ತಾ ಇದೆ ಅಂತ ಪ್ರಕೃತಿ ಹೇಳುತ್ತೆ. ಅದು ನನ್ನ ಮನಸ್ಸು ಹೇಳುತ್ತೆ ಅದನ್ನು ಸವಿಬೇಡ ಅಂತ ಹೇಳುತ್ತೆ. ಇನ್ನೊಂದು ನಿನ್ನ ಎದುರಿಗೆ ಬರುವಂಥವನನ್ನು ಕೊಂದು ಹಾಕುವಂಥ ಒಂದು ದೌಷ್ಟ್ಯತನವನ್ನು ಹೇಳುತ್ತೆ. ಆಗ ಅಯ್ಯೋ ನಾನು ಅವನನ್ನು ಕೊಲ್ಲಬೇಕಾ? ಇಲ್ಲ, ನಾನು ಕೊಲ್ಲಲ್ಲ, ನಾನು ಅವನನ್ನು ಕೊಲ್ಲೋದಿಲ್ಲ, ಅಯ್ಯೋ ದೇವರಿಗೆ ಏನು ಮಾಡಲಿ ಅಂತ ಮನಸ್ಸು ವಿಲವಿಲ ಒದ್ದಾಡುತ್ತೆ. ಹಾಗಾದರೆ ಈ ಮನಸ್ಸಿಗೆ ಸ್ವಾತಂತ್ರ್ಯ ಅನ್ನೋದು ಬೇಕಲ್ವ, ನನ್ನತನ ಅನ್ನೋದು ಬೇಕಲ್ವ? ಹೇಗೆ ಮನಸ್ಸು ಅನೇಕ ಕಡೆ ಹೋಗುತ್ತೆ, ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅನ್ನೋದನ್ನು ನಮಗೆ ಗೊಂದಲಮಯವಾಗತ್ತೆ. ಹಾಗಾದರೆ ಆ ಮನಸ್ಸಿಗೆ ನಾನು ಹೇಳಿದ ಹಾಗೆ ಕೇಳಬೇಕು ಅನ್ನೋ ಒಂದು ಸ್ಥಿತಿ ಬೇಕಲ್ವಾ? ಅದೇ ಧ್ಯಾನದ ಮೂಲ ಉದ್ದೇಶ. ನಾನು ಏನು ಅಂದ್ಕೊಳ್ತೇನೆ, ನನ್ನ ದಾರಿ ಹೇಗೆ, ಆ ದಾರಿಯನ್ನು ನಾನು ಹೇಗೆ ಅನುಭವಿಸಬೇಕು, ಅದು ನನಗೆ ಒಂದು ಸ್ವಾತಂತ್ರ್ಯ ಬೇಕು. ಎ ಇಂಡಿಪೆಂಡೆನ್ಸ್ ಆಫ್ ದ ಬಾಡಿ, ಎ ಇಂಡಿಪೆಂಡೆನ್ಸ್ ಆಫ್ ದ ಸೋಲ್, ಎ ಇಂಡಿಪೆಂಡೆನ್ಸ್ ಆಫ್ ದ ಮೈಂಡ್. ಹಾಗೆ ಆ ಒಂದು ಸ್ವಾತಂತ್ರ್ಯವನ್ನು ಕೊಡುವುದೇ ಧ್ಯಾನ. ಎಷ್ಟು ಸೊಗಸಾಗಿದೆ ನೋಡಿ. ನಾವು ಸರ್ವ ಸ್ವತಂತ್ರರಾದಾಗ ನಮಗೆ ಆಗುವ ಆನಂದ ಏನು? ಆ ಆನಂದವೇ ಈ ಧ್ಯಾನದ ಮೂಲ ಸ್ಥಿತಿ. ಮನಸ್ಸನ್ನು ಸಾಮಾನ್ಯವಾದ ನಿಯಮ, ಧ್ಯಾನ ಅಂದರೆ ಏನು? ಸಾಮಾನ್ಯವಾದ ಒಂದು ನಿಯಮ ಇದೆ, ಮನಸ್ಸನ್ನು ನಿಯಂತ್ರಣಕ್ಕೆ ತರುವುದು. ಮನಸ್ಸಿಗೆ ಯಾವುದೇ ಲಂಗು ಲಗಾಮ್ ಇರೋದಿಲ್ಲ. ಅದೊಂದು ಮಂಗನ ಹಾಗೆ. ಮಂಗ ಹೇಗೆ ಮರದಿಂದ ಮರಕ್ಕೆ ಕ್ಷಣ ಕ್ಷಣಕ್ಕೂ ಹಾರಿ ಹಾರಿ ತನ್ನ ಸ್ಥಿತಿಯನ್ನು ಹೇಗೆ ವ್ಯಕ್ತಪಡಿಸ್ತದೋ ಹಾಗೆ ಮನಸ್ಸು ಕೂಡ ಪ್ರತಿ ಕ್ಷಣವೂ ಏನಾದರೂ ಒಂದು ಆಲೋಚನೆ ಮಾಡ್ತಾ ಇರುತ್ತೆ. ಅದಕ್ಕೆ ನಿದ್ರೆ ಇಲ್ಲ, ರೆಸ್ಟ್ ಅನ್ನೋದೇ ಇಲ್ಲ.
24 ಗಂಟೆ ಅದು ಚಲನಾಶೀಲತೆಯಿಂದ ಇರುತ್ತೆ. ಅಂತಹ ಒಂದು ಮನಸ್ಸನ್ನು ನಿಯಂತ್ರಣ ತರುವುದು ಹೇಗೆ? ಅದಕ್ಕೆ ಹಿರಿಯರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮನಸ್ಸು ಒಂದು ಕೊಳ ಇದ್ದ ಹಾಗೆ ಅಂತ. ಕೊಳ ತಿಳಿಯಾಗಿದ್ದಾಗ ಆ ಕೊಳದ ಬುಡ ನಮಗೆ ಕಾಣ್ತದೆ, ಬಾಟಮ್ ಆಫ್ ದ ಲೇಕ್. ಅಲ್ಲಿ ಏನಿದೆ ಆ ವಸ್ತುವಿನ ಸ್ಥಿತಿ ಎಲ್ಲ ನಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ ನಿಶ್ಚಲವಾದ ಅಥವಾ ತಿಳಿಯಾದ ಆ ಒಂದು ಕೊಳಕ್ಕೆ ಒಂದು ಕಲ್ಲನ್ನು ಎಸೆರಿ ನೋಡೋಣ, ಹಾಗೇನಾಗತ್ತೆ, ಅಲ್ಲಿ ಅನೇಕ ಪ್ರಭೇದಗಳು ಉಂಟಾಗತ್ತೆ, ತರಂಗಾಂತರಗಳು ಉಂಟಾಗತ್ತೆ, ಪ್ರಕ್ಷುಬ್ಧವಾಗತ್ತೆ ವಾತಾವರಣ. ಆ ಪ್ರಕ್ಷುಬ್ಧವಾದ ವಾತಾವರಣವೇ ನಮ್ಮ ಮನಸ್ಸು. ಆ ಪ್ರಕ್ಷುಬ್ಧವಾದ ವಾತಾವರಣವನ್ನು ನಾವು ತಿಳಿ ಮಾಡಬೇಕಾದ್ರೆ ಸ್ವಲ್ಪ ಹೊತ್ತು ಕಾಯಬೇಕು. ಒಂದು ಕಲ್ಲು ಹೊಡೆದ ಮೇಲೆ ಸ್ವಲ್ಪ ಹೊತ್ತು ಕಾದರೆ ಆ ನೀರು ಮತ್ತೆ ತಿಳಿಯಾಗ್ತಾ ಬರುತ್ತೆ, ಆಗ ನಮಗೆ ತಳ ಕಾಣುತ್ತೆ. ಅದು ಧ್ಯಾನದ ಮೂಲ ಸ್ಥಿತಿ. ಹಾಗೆ ನಾವು ನೀರನ್ನು ಯಾವುದೇ ಪಾತ್ರೆಗೆ ಹಾಕಿದಾಗ ಆ ನೀರು ಆ ಪಾತ್ರೆಯ ಆಕಾರವನ್ನು ತಾಳುತ್ತೆ. ಇಂತಹ ಒಂದು ಮನಸ್ಸನ್ನು ನಾವು ಅನಂತಗೊಳಿಸಬೇಕಾದ್ರೆ ಬಹಳ ಕಷ್ಟಪಡಬೇಕಾಗತ್ತೆ, ಪ್ರಯಾಸ ಪಡಬೇಕಾಗತ್ತೆ ಮತ್ತು ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಹಾಗೆ ಈ ಧ್ಯಾನವು ನಮ್ಮನ್ನು ಅನಂತಕ್ಕೆ ಕರೆದುಕೊಂಡುವ ಒಂದು ಬಾಗಿಲು. ಆ ಒಂದು ವಿಶೇಷವಾದ ಬಾಗಿಲನ್ನು ನಾವು ತಟ್ಟಲಿಕ್ಕೆ ಸನ್ನದ್ಧರಾಗಬೇಕು. ಇದು ಧ್ಯಾನದ ಮೂಲ ನಿಲುವು. ಸಾಮಾನ್ಯವಾಗಿ ನಾವು ಪ್ರತಿನಿತ್ಯ ನಮ್ಮ ಜೀವನದ ಎಲ್ಲ ಆಗುಹೋಗುಗಳಲ್ಲಿ ಧ್ಯಾನವನ್ನು ಮಾಡ್ತಾ ಇರ್ತೀವಿ, ನಮಗೆ ಗೊತ್ತಿರೋದಿಲ್ಲ ಅಷ್ಟೇ. ಅಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅನ್ನೋ ಮನಸ್ಸನ್ನು ಇಟ್ಕೊಂಡಿರೋದಿಲ್ಲ. ನಮ್ಮ ಕೆಲಸವನ್ನು, ನಮ್ಮ ಕರ್ಮವನ್ನು ಮಾಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ನಾವು ಪೂಜೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ದೇವರಿಗೆ ಹೂವಿನ ಅರ್ಚನೆ ಮಾಡ್ತೀವಿ, ಪ್ರಸಾದವನ್ನು ಅರ್ಚನೆ ಕೊಡ್ತೀವಿ. ಈ ಎಲ್ಲದರ ಒಂದು ನಡುವೆ ಒಂದು ಮನಸ್ಥಿತಿಯ ವಿಷಯ ಇದೆ. ಯಾವಾಗ ನಾವು ಪ್ರಾರ್ಥನೆ ಮಾಡ್ತೇವೋ ಆಗ ನಮ್ಮ ಮನಸ್ಸು ಅತ್ಯಂತ ಹಗೂರವಾಗಿರುತ್ತೆ, ತಿಳಿಯಾಗಿರುತ್ತೆ, ಹರ್ಷದಾಯಕವಾಗುತ್ತೆ. ಯಾಕೆ ಹೇಳಿದರೆ ಪ್ರಾರ್ಥನೆಯಲ್ಲಿ ಅಂಥ ಒಂದು ಗುಣ ವಿಶೇಷ ಇದೆ. ದೇವಸ್ಥಾನಕ್ಕೆ ಹೋಗ್ತೇವೆ, ದೇವಸ್ಥಾನವೂ ಕೂಡ ಒಂದು ಅಂತರಂಗ ಶುದ್ಧಿಯ ಆಗರ ಸ್ಥಾನ. ಅಲ್ಲಿ ಹೋದಾಗ ನಮಗೆ ತುಂಬ ಆನಂದ ಅನಿಸುತ್ತೆ. ಯಾಕಂದರೆ ಅಲ್ಲಿ ಒಂದು ಪಾಸಿಟಿವಿಟಿ, ಒಂದು ಗುಣಾತ್ಮಕ ಭಾವ ಆ ಒಂದು ಸ್ಥಳದಲ್ಲಿರುತ್ತೆ. ಹೇಗೆ ದೇವಸ್ಥಾನಕ್ಕೆ ಹೋದಾಗ ಸಮಾಧಾನವಾಗುತ್ತೋ ಹಾಗೆ ನಾವು ಪ್ರತಿನಿತ್ಯ ಮನೆಯಲ್ಲೂ ಕೂಡ ಪೂಜೆ ಮಾಡುವಾಗ ಅಷ್ಟೇ ಸಮಾಧಾನವಾಗಿ ನಾವು ಮಾಡ್ತಾ ಹೋಗ್ತೀವಿ. ಪ್ರಾರ್ಥನೆ, ಪೂಜೆ, ಧ್ಯಾನದ ಪೂರ್ವ ಸಿದ್ಧತೆಗಳು. ಇದರಿಂದ ನಮ್ಮ ಆಧ್ಯಾತ್ಮಿಕ ಶಕ್ತಿ ಸದೃಢವಾಗತ್ತೆ. ಹಾಗಾಗಿ ಪತಂಜಲಿ ಮಹರ್ಷಿಯವರು ಹೇಳ್ತಾರೆ, ತತ್ರ ಪ್ರತ್ಯೇಕಥಾನತ ಧ್ಯಾನ ಅಂತ. ತತ್ರ ಪ್ರತ್ಯೇಕಥಾನತ ಧ್ಯಾನ. ಪ್ರತ್ಯಯವೆಂಬ ಧ್ಯೇಯವು ನಿರಂತರವಾಗಿ ಏಕರೂಪದಲ್ಲಿ ಹರಿಯುವುದೇ ಧ್ಯಾನ ಅಂತ. ನಮ್ಮ ಆಲೋಚನೆಗಳ ಮನಸ್ಥಿತಿ ಏಕರೂಪವಾಗಿ ತೈಲಾಧಾರದಂತೆ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ನಾವು ಎಣ್ಣೆಯನ್ನು ಸುರಿಯುವಾಗ ಆ ತೈಲವು ಹೇಗೆ ಒಂದೇ ಏಕಪ್ರಕಾರವಾಗಿ ಸುರಿತಾ ಹೋಗುತ್ತೋ ಹಾಗೆ ನಮ್ಮ ಮನಸ್ಸು ತೈಲಾಧಾರದಂತೆ ಏಕಾಗ್ರತೆಗೆ ಬರಬೇಕು ಅಂತ ಹೇಳ್ತಾರೆ. ಸಾಂಖ್ಯದರ್ಶನ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಸಾಂಖ್ಯ ಯೋಗದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಧ್ಯಾನಂ ನಿರ್ವಿಷಯಂ ಮನಃ. ನೋಡಿ ಎಷ್ಟು ಸುಂದರವಾಗಿದೆ. ಧ್ಯಾನಂ ನಿರ್ವಿಷಯಂ ಮನಃ. ಸರ್ವ ವಿಷಯಗಳ ರಹಿತವಾದ ಮನಸ್ಥಿತಿಯೇ ಧ್ಯಾನ ಅಂತ ಹೇಳ್ತಾರೆ. ಯಾವುದೇ ವಿಷಯ ಇಲ್ಲ ಅಲ್ಲಿ. ಒಂದು ಉಪಾಸನೆ, ಸುಗುಣೋಪಾಸನೆ, ಒಂದು ಸ್ಥಿರವಾದ ಅಥವಾ ವಿಷಯಾಕಾರವಾದ ಒಂದು ವಸ್ತುವಿನಲ್ಲಿ ನಮ್ಮ ಮನಸ್ಸನ್ನು ನಾವು ಏಕರೂಪಕ್ಕೆ ತರುವುದೇ ಧ್ಯಾನ. ಅಲ್ಲಿ ಯಾವ ವಿಷಯವೂ ಇಲ್ಲ. ಆ ರೀತಿಯ ಒಂದು ಮನಸ್ಥಿತಿಯನ್ನು ತರುವುದೇ ಧ್ಯಾನದ ಮೂಲ ಉದ್ದೇಶ ಅಂತ ಶ್ರೀಕೃಷ್ಣ ಹೇಳ್ತಾರೆ.
ಪಂಚೇಂದ್ರಿಯಗಳಲ್ಲಿ 5 ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಲ್ವಾ, ಇದರ ರೂಪಗಳಾದ ರಸ, ಗಂಧ, ಸ್ಪರ್ಶ, ಶಬ್ದ, ಈ 5 ಸಂಬಂಧವೂ ಇಲ್ಲದೆ ಚಿತ್ತವು ನಿರಂತರ ಸುಗುಣಜ್ಞಾನದ ಸ್ಥಿತಿಯಲ್ಲಿರುವುದೇ ಧ್ಯಾನ ಅಂತ ಹೇಳ್ತಾರೆ. ಈ ಸ್ಥಿತಿಯು ಅನುಭವಕ್ಕೆ ಬರಬೇಕಾದ್ರೆ ಬಹಳ ಪ್ರಯಾಸ ಪಡಬೇಕಾಗತ್ತೆ. ಧ್ಯಾನವೆಂಬುದು ತನ್ನ ಅಂತಃಶಕ್ತಿಯನ್ನು ಅರಳಿಸುವ ಒಂದು ಸಾಧನವಾಗಿದೆ. ನಮ್ಮಲ್ಲಿರುವ ಅಂತಃಶಕ್ತಿಯನ್ನು ಅರಳಿಸುವ ಒಂದು ಮುಖ್ಯವಾದ ಸಾಧನವಾಗಿದೆ. ಹಾಗಾದರೆ ಈ ಧ್ಯಾನಕ್ಕೆ ಮೂಲ ಉದ್ದೇಶಗಳೇನು? ಧ್ಯಾನದ ಮೂಲ ಉದ್ದೇಶಗಳೇನು? ರಾಮಕೃಷ್ಣರು ಒಂದು ಸೊಗಸಾದ ಕತೆ ಹೇಳ್ತಾರೆ. ತಾಯಿ ತನ್ನ ಮಗುವಿನ ಜೊತೆ ಇರುವಾಗ ಮಗು ಹೇಳುತ್ತಂತೆ, ಅಮ್ಮ ನನಗೆ ಹಸಿವಾದಾಗ ಏಳ್ಸಮ್ಮ, ನಾನು ಹಾಲು ಕುಡಿತೀನಿ, ಆಯ್ತಮ್ಮ ಅಂತ ಮಗು ಹೇಳುತ್ತಂತೆ ತಾಯಿ ಹತ್ರ. ಆಗ ತಾಯಿ ಹೇಳ್ತಾಳಂತೆ, ಮಗು ನಾನು ನಿನಗೆ ಏಳಿಸುವ ಅಗತ್ಯ ಇಲ್ಲ, ನಿನಗೆ ಹಸಿವಾದಾಗ ನಿನ್ನ ಹಸಿವೇ ನಿನ್ನನ್ನು ಏಳಿಸುತ್ತೆ, ಆಗ ನೀನು ಹೇಳ್ತೀಯಾ, ಹಾಲು ಕುಡಿತೀಯಾ, ನನ್ನ ಅವಶ್ಯಕತೆ ಅದಕ್ಕಿಲ್ಲ ಅಂತ ಹೇಳುತ್ತಂತೆ. ಅಂದರೆ ಅರ್ಥ ಮಾಡಿಕೊಳ್ಬೇಕಾಗಿದ್ದು, ನಮಗೆ ಆ ಧ್ಯಾನದ ಆ ಉಪಾಸನೆಯ ಒಂದು ಮಾರ್ಗದ ಹಸಿವು ಇರಬೇಕು. ನಾನು ಪ್ರತಿನಿತ್ಯ ಧ್ಯಾನವನ್ನು ತಪ್ಪದೆ ಮಾಡಬೇಕು ಎನ್ನುವ ಸಂಕಲ್ಪ ಶಕ್ತಿ ನಮ್ಮಲ್ಲಿದ್ದರೆ ಅದು ನಮ್ಮನ್ನು ಹಾಗೆ ಮುಂದಕ್ಕೆ ಕೊಂಡೊಯ್ಯುತ್ತೆ. ಅಲ್ಲಿ ಯಾರ ಅವಶ್ಯಕತೆಯೂ ಬೇಡ. ನನಗೆ ನಾನೇ ಗುರುವಾಗಿ ನನ್ನೊಳಗಿರುವ ಅಂತಃಶಕ್ತಿಯನ್ನು ಉಪಯೋಗಿಸಿಕೊಂಡು ನಾನು ಆ ದಾರಿಯಲ್ಲಿ ನಡಿಬೇಕು, ಸಿದ್ಧರಾಗಬೇಕು. ಆಗ ನಾವು ಧ್ಯಾನದ ಮೂಲ ಉದ್ದೇಶಕ್ಕೆ ಮುಂದಾಗ್ತೇವೆ. ಮೊದಲೇ ಹೇಳಿದಾಗೆ ವಿಷಯಾಕಾರವಾದ ಮನಸ್ಸನ್ನು ಏಕರೂಪಕ್ಕೆ ತರುವುದೇ ಧ್ಯಾನ. ಅಲ್ಲಿ ಒಂದು ಶಕ್ತಿಯ ಅಡಕವಿದೆ, ನಮ್ಮ ದೃಢವಾದ ಸಂಕಲ್ಪ. ಹಾಗಾಗಿ ನಾವು ಆ ಸಂಕಲ್ಪವನ್ನು ತೊಡಬೇಕು. ನಾನು ಪ್ರತಿನಿತ್ಯ ಧ್ಯಾನದ ಅಭ್ಯಾಸವನ್ನು ಮಾಡಬೇಕು. ಊಟ, ನಿದ್ರೆ ಇವೆಲ್ಲವೂ ಹೇಗೆ ನನಗೆ ಮುಖ್ಯವೋ ಹಾಗೆ ನನಗೆ ಈ ಧ್ಯಾನವೂ ಮುಖ್ಯ ಎನ್ನುವ ಒಂದು ಅಂಶವನ್ನು ನಾವು ದೃಢವಾದ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಹಾಗೆ ಜೊತೆಯಲ್ಲಿ ಒಂದು ತಾಳ್ಮೆ ಇರಬೇಕು ನಮಗೆ. ಆ ದೃಢವಾದ ಸಂಕಲ್ಪದೊಂದಿಗೆ ತಾಳ್ಮೆ ಇದ್ದಾಗ ಹೆಚ್ಚು ಫಲ ಕೊಡ್ತದೆ ಧ್ಯಾನ. ಅದಕ್ಕೊಂದು ವಿಶೇಷವಾದ ಸಣ್ಣ ಕಥೆಯನ್ನು ನಾವು ಕೇಳೋಣ. ತಾಳ್ಮೆ ಅನ್ನೋದು ಹೇಗೆ ನಮ್ಮಲ್ಲಿ ಬರಬೇಕು ಅಂತ. ಒಮ್ಮೆ ನಾರದರು ಹೀಗೆ ಸಂಚಾರ ಮಾಡ್ತಾ ಇರ್ತಾರೆ, ಕಾಡಿನಲ್ಲಿ ಹೋಗ್ತಾ ಇರ್ತಾರೆ. ಹೋಗುವಾಗ ಒಬ್ಬ ಧ್ಯಾನ ಮಾಡ್ತಾ ಕುಳಿತಿರ್ತಾನೆ. ಅನೇಕ ದಿವಸಗಳ ಕಾಲ, ತಿಂಗಳ ಕಾಲ ಧ್ಯಾನ ಮಾಡ್ತಾ ಇರ್ತಾನೆ. ಇವರು ಆ ದಾರಿಯಾಗಿ ಹೋಗ್ತಾರೆ. ಆಗ ನಾರದರನ್ನು ಕರೆದವನು ಕೇಳ್ತಾನೆ, ನಾರದರೇ, ಸ್ವಾಮಿ ಎಲ್ಲಿಗೆ ಹೋಗ್ತಾ ಇದ್ದೀರಿ? ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ ಮರಯ್ಯ ಅಂತ ಹೇಳ್ತಾರೆ. ಹೌದಾ? ಹಾಗಾದರೆ ನಾನು ಸ್ವರ್ಗಕ್ಕೆ ಬರಬೇಕು, ನನಗೆ ಯಾವಾಗ ಸ್ವರ್ಗ ಸಿಕ್ಕುತ್ತೆ, ಮುಕ್ತಿ ಸಿಕ್ಕುತ್ತೆ? ದೇವರನ್ನು ಕೇಳ್ತೀರಾ? ಆಯ್ತಾಯಿತು, ಕೇಳಿ ಬರ್ತೇನೆ ಅಂತ ಹೇಳ್ತಾರೆ. ಮುಂದೆ ಹೋಗ್ತಾರೆ. ಹಾಗೆ ಸಾಗುವಾಗ ಇನ್ನೊಬ್ಬ ಸಿಗ್ತಾನೆ. ಅವನು ಚೆನ್ನಾಗಿ ನಲಿತಾ ಕುಣಿತಾ ಹಾಡುಗಳನ್ನು ಹೇಳ್ತಾ ಸಂಭ್ರಮಿಸ್ತಿರ್ತಾನೆ. ಇವರು ಅದೇ ದಾರಿಯಾಗಿ ಹೋಗ್ತಾರೆ. ಇವನು ಕರೀತಾನೆ ನಾರದರನ್ನು, ಸ್ವಾಮಿ ಸ್ವಾಮಿ ಎಲ್ಲಿ ಹೋಗ್ತಾ ಇದ್ದೀರಿ? ನಾನು ದೇವ್ರ ಹತ್ರ ಹೋಗ್ತಾ ಇದ್ದೀನಿ, ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹೌದಾ? ನಾನು ಸ್ವರ್ಗಕ್ಕೆ ಹೋಗಬೇಕು, ನನಗೂ ಮುಕ್ತಿ ಸಿಗಬೇಕು, ನಾನು ದೇವ್ರ ಹತ್ರ ಹೋಗಬೇಕು. ಯಾವಾಗ ಕಳಿಸ್ತೀರಿ ನನಗೆ? ದೇವ್ರನ್ನ ಕೇಳ್ಕೊಂಬರ್ತೀರಾ? ನನಗೆ ಯಾವಾಗ ಮುಕ್ತಿ ಸಿಕ್ಕುತ್ತೆ? ಆಯ್ತಾಯ್ತು, ಹೋಗಿ ಕೇಳ್ಕೊಂಬರ್ತೇನೆ ಹೇಳ್ತಾರೆ ಇವರು. ಆಯ್ತು, ಇವರು ಹೋಗ್ತಾರೆ. ಸ್ವಲ್ಪ ಸಮಯದ ನಂತರ ಮತ್ತೆ ವಾಪಸ್ ಬರ್ತಾರೆ. ವಾಪಸ್ ಬಂದು ಮೊದಲು ಏನು ಧ್ಯಾನಕ್ಕೆ ಕೂತಿದ್ನಲ್ಲ ಅವನು ಸಿಗ್ತಾನೆ. ಗುರುಗಳೇ ಹೋಗಿ ಬಂದ್ರ? ದೇವ್ರೇನು ಹೇಳಿದರು ಅಂತ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ,
ನೀನು ಇನ್ನೂ 4 ಜನ್ಮಗಳು ಆದ ಮೇಲೆ ನಿನಗೆ ಮುಕ್ತಿ ಸಿಗ್ತದೆ, ನಿನಗೆ ಸ್ವರ್ಗ ಸಿಗ್ತದೆ, ಅಲ್ಲಿವರೆಗೆ ನೀನು ಕಾಯಬೇಕು. ಅಯ್ಯೋ, ನಾನು 4 ಸಂವತ್ಸರ ಕಾಯಬೇಕಾ? ಅಷ್ಟು ವರ್ಷ ಆದಮೇಲೆ ನನಗೆ ಮುಕ್ತಿ ಸಿಗ್ತದ? ಅಯ್ಯೋ ದೇವರೇ ಅಂತ ವ್ಯಥೆ ಪಡ್ತಾನೆ. ಮುಂದಕ್ಕೆ ಹೋಗ್ತಾರೆ. 2ನೇ ಅವನು ಸಿಗ್ತಾರೆ. ಯಾರು ಹಾಡ್ತಾ ಕುಣಿತಾ ನೆಲಿತಾ ಇರ್ತಾನಲ್ಲ ಅವನು ಸಿಗ್ತಾನೆ. ಗುರುಗಳೇ ದೇವ್ರ ಹತ್ರ ಹೋಗಿದ್ರಾ, ಕೇಳಿದ್ರಾ ಅಂತ ಹೇಳ್ತಾನೆ. ಆವಾಗ ಅವ್ರು ಹೇಳ್ತಾರೆ, ಅಲ್ಲಿ ನೋಡು ಆ ಹುಣಸೆ ಮರ ಇದೆಯಲ್ಲ, ಆ ಹುಣಸೆ ಮರದಲ್ಲಿರುವ ಎಲೆಗಳು ಯಾವಾಗ ಪೂರ್ತಿ ನೆಲಕ್ಕೆ ಬೀಳ್ತಾವೋ ಅಲ್ಲಿ ತನಕ ನಿನಗೆ ಮುಕ್ತಿ ಸಿಗೋಲ್ಲ. ಅದೆಲ್ಲ ಬಿದ್ದ ಮೇಲೆ, ಎಲ್ಲ ಎಲೆಗಳು ಕೆಳಗೆ ನೆಲಕ್ಕೆ ಬಿದ್ದ ಮೇಲೆ ನಿನಗೆ ಮುಕ್ತಿ ಸಿಗ್ತದೆ, ಅಲ್ಲಿವರೆಗೆ ನೀನು ಕಾಯಬೇಕು ಅಂತ ಹೇಳ್ತಾನೆ. ಹೌದಾ ಗುರುಗಳೇ? ಅಯ್ಯೋ ಭಾಳ ಸಂತೋಷವಾಯಿತು, ಕೊನೆಗೂ ನನಗೆ ಮುಕ್ತಿ ಸಿಗ್ತದಲ್ವಾ? ಅಯ್ಯೋ ಭಾಳ ಸಂತೋಷವಾಯ್ತು ನೀವು ಹೇಳಿದ್ದು ಅಂತ ಕುಣಿತಾನೆ, ನೆಲಿತಾನೆ. ತಕ್ಷಣ ಒಂದು ಅಶರೀರವಾಣಿ ಬರುತ್ತೆ. ಹೇ ಮನುಷ್ಯ, ನಿನಗೆ ಮುಕ್ತಿ ಸಿಕ್ಕಿತು, ನಿನಗೆ ಸ್ವರ್ಗದ ಬಾಗಿಲು ತೆಗೆದಿದೆ ಅಂತ ಹೇಳ್ತಾನೆ. ಅಂದರೆ ಇದರ ತಾತ್ಪರ್ಯ ಏನು? ನಮ್ಮ ಮನಸ್ಸಿನ ಕಲ್ಮಶ, ಆ ತಾಳ್ಮೆ ನೋಡಿ. ಅವನು ಹುಣಸೆ ಮರದಲ್ಲಿರೋ ಎಲ್ಲ ಎಲೆಗಳು ಬೀಳುವವರೆಗೂ ನಿನಗೆ ಮುಕ್ತಿ ಸಿಗಲ್ಲ ಅಂತ ಹೇಳಿದಾಗ ಅವನೇನು ಧೃತಿಗಳಲ್ಲಿಲ್ಲ. ಅವನಿಗೆ ಸಂತೋಷವಾಯಿತು, ಅಯ್ಯೋ ಕೊನೆಗಾದರೂ ನನಗೆ ಮುಕ್ತಿ ಸಿಗ್ತದಲ್ಲ. ಆ ತಾಳ್ಮೆಯ ಭಾವವನ್ನು ಅವನು ಹೊಂದಿದ್ದ. ಹಾಗಾಗಿ ಅವನಿಗೆ ಅಲ್ಲಿ ತಕ್ಷಣ ಅವನಿಗೆ ಮುಕ್ತಿಯ ಒಂದು ವರದಾನವಾಯಿತು. ಹೀಗೆ ನಾವು ನಮ್ಮ ಜೀವನದಲ್ಲಿಯೂ ಕೂಡ ಎಷ್ಟೆಲ್ಲ ಏಳು ಬೀಳು ಥರಗಳು ಬಂದರೂ ಕೂಡ ನಾವು ಧೃತಿಗಳದೆ, ಎದೆಗೊಡದೆ ಬಹಳ ಧೈರ್ಯವಾಗಿ ತಾಳ್ಮೆಯಿಂದ ನಾವು ಈ ಧ್ಯಾನದ ಅಭ್ಯಾಸವನ್ನು ಮಾಡಿದರೆ ನಮಗೆ ಖಂಡಿತವಾಗಿಯೂ ಅಲ್ಲಿ ಒಂದು ಸ್ಥಿರವಾದ ಪ್ರಜ್ಞೆ ಬರ್ತದೆ, ಏಕಾಗ್ರತೆ ಬರ್ತದೆ ಮತ್ತು ನಮ್ಮ ಧ್ಯಾನದಲ್ಲಿ ಪ್ರಗತಿಯನ್ನು ನಾವು ಸಾಧಿಸಬಹುದು. ಹಾಗೆ ನಾವು ಆ ಧ್ಯಾನಕ್ಕೆ ಅಣಿಯಾಗಬೇಕಾಗ್ತದೆ. ಒಂದು ಸಂಕಲ್ಪ, ಇನ್ನೊಂದು ತಾಳ್ಮೆ. ನಮ್ಮ ಮನಸ್ಸನ್ನು ನಾವು ಪರಿವರ್ತನೆಗೊಳಿಸ್ಕೊಳ್ಬೇಕು. ಹೇಗೆ? ಈಗಿದ್ದ ಸ್ಥಿತಿಯಿಂದ ಉತ್ತಮ ಮಟ್ಟಕ್ಕೆ ನಾನು ಹೋಗಬೇಕು. ಹಾಗಿದ್ದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಾನು ಮಾಡಬೇಕಾಗತ್ತೆ. ಬೆಳಿಗ್ಗೆ ಪ್ರಾತಃ ಕಾಲಗಳಲ್ಲಿ ಏಳುವುದು, ಎಲ್ಲ ವಿಧಿಗಳನ್ನು ಮುಗಿಸಿ ಅಭ್ಯಾಸವನ್ನು ಮಾಡುವುದು, ಮತ್ತು ನನ್ನ ದೈನಂದಿನ ಜೀವನದಲ್ಲಿ ಅಷ್ಟಾಂಗ ಯೋಗದ ಎಲ್ಲ ಪ್ರಕಾರಗಳು ಈಗ ಏನಿದ್ದಾವೆ ನಾವೆಲ್ಲ 7-6 ದಿವಸದಿಂದ ಏನು ಕೇಳ್ತಾ ಬಂದಿದ್ದೇವೆ, ಯಮ ನಿಯಮಗಳಿಂದ ಹಿಡಿದು ಪ್ರತ್ಯಾಹಾರ ಧಾರಣದವರೆಗೂ ಅಲ್ಲಿ ಬರುವ ಎಲ್ಲ ಅಂಶಗಳನ್ನು ನಾವು ಮೈಗೂಡಿಸಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಮನಸ್ಸನ್ನು ಸ್ಥಿತಪ್ರಜ್ಞರಾಗಿ ಇಟ್ಟುಕೊಂಡು ಧ್ಯಾನಕ್ಕೆ ಕುಳಿತರೆ ಖಂಡಿತವಾಗಿ ನಮಗೆ ಯಶಸ್ಸು ಸಿಗ್ತದೆ. ಧ್ಯಾನದ ಪರಿವರ್ತನೆ ಹೇಗಾಗತ್ತೆ, ನಮಗೆ ಯಶಸ್ಸು ಹೇಗೆ ಸಿಕ್ಕತ್ತೆ ಅನ್ನೋದಕ್ಕೆ ಇನ್ನೊಂದು ಬಹಳ ಸೊಗಸಾದ ಒಂದು ಕಥೆ ಇದೆ. ಒಬ್ಬ ಯುವಕ ತನ್ನ ಜೀವನಕ್ಕಾಗಿ ಕಳ್ಳತನ ಮಾಡ್ತಾ ಇರ್ತಾನೆ. ಹೆಂಡತಿ, ಮಕ್ಕಳು, ತಂದೆ ತಾಯಿ ಎಲ್ಲ ಇರ್ತಾರೆ. ಅವನಿಗೆ ಬೇರೆ ದಾರಿ ಇರೋದಿಲ್ಲ. ಪ್ರತಿನಿತ್ಯ ಹೋಗೋದು, ದರೋಡೆ ಮಾಡೋದು, ಕಳ್ಳತನ ಮಾಡೋದು, ಹೊಡೆಯೋದು, ಬಡಿಯೋದು. ಅವರಿಂದ ಬಂದಂಥ ದುಡ್ಡಿನಿಂದ ಅವನು ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಒಮ್ಮೆ ಅವನು ಸಂಚಾರ ಮಾಡ್ತಿರ್ಬೇಕಾದ್ರೆ ನಾರದರು ಎದುರಾಗ್ತಾರೆ. ಮುನಿಶ್ರೇಷ್ಠರಲ್ಲಿ ಬಹಳ ವಿಶೇಷವಾದಂಥ ಗುಣ ಸ್ವಭಾವವನ್ನು ಹೊಂದಿದಂಥವರು ನಾರದ ಮುನಿಗಳು. ಅವರಿಂದ ಎಂತಹ ಪರಿವರ್ತನೆಯನ್ನು ನಾವು ಕಾಣಬಹುದು ಅನ್ನೋದು ಈ ಕಥೆಯ ದೃಷ್ಟಾಂತ. ಅವನು ಅವರನ್ನು ಅಟ್ಯಾಕ್ ಮಾಡ್ತಾನೆ. ಕೊಡ್ರಿ ನಿಮ್ಮ ಹತ್ರ ಏನಿದೆ ಎಲ್ಲ ಕೊಡಿ. ಆಯ್ತಪ್ಪ ಎಲ್ಲ ಕೊಡ್ತೀನಿ, ನೀನು ಇದನ್ನೆಲ್ಲ ತಗೊಂಡೋಗಿ ಏನು ಮಾಡ್ತೀಯಾ, ಯಾರಿಗೆ ಕೊಡ್ತೀಯಾ ಅಂತ ಕೇಳ್ತಾನೆ. ಇಲ್ಲ, ನಾನು ನನ್ನ ತಂದೆ ತಾಯಿ ಹೆಂಡತಿ ಮಕ್ಕಳನ್ನೆಲ್ಲ ನಾನು ಇದರಿಂದ ಸಾಕ್ತೀನಿ, ಅದಕ್ಕಾಗಿ ನನಗೆ ದುಡ್ಡು ಬೇಕು, ನಾನು ಇದನ್ನು ತಗೊಂಡು ಹೋಗ್ತೀನಿ ಅಂತ. ಆಯಿತು,
ನೀನು ನನ್ನ ಹತ್ರ ಇರೋದೆಲ್ಲ ಕೊಡ್ತೀನಿ ತಗೊಂಡೋಗು, ಆದರೆ ಒಂದು ಮಾತು ಕೇಳ್ತೀಯಾ, ಏನದು ಅಂತ ಕೇಳ್ತೀನಿ. ಈಗ ನಾನು ಇಲ್ಲೇ ಇರ್ತೀನಿ, ನನ್ನನ್ನು ಕಟ್ಟಿ ಹಾಕಿಬಿಡು ಒಂದು ಕಡೆ. ನೀನು ಮನೆಗೆ ಹೋಗಿ ನೀನೇನು ಇದುವರೆಗೂ ಪಾಪ ಮಾಡಿದೆಯಲ್ಲ, ಕರ್ಮಗಳನ್ನು ಮಾಡಿದೆಯಾ, ಪಾಪಗಳನ್ನು ಮಾಡಿದೆಯಲ್ಲ, ಈ ಪಾಪಗಳನ್ನು ನಿನ್ನ ತಂದೆ ಆಗಲಿ, ತಾಯಿ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ ಅದನ್ನು ಒಪ್ಕೊಳ್ತಾರಾ? ಅವರು ಅದನ್ನು ತಗೊಳ್ತಾರಾ? ನಿನ್ನ ಪಾಪದಲ್ಲಿ ಅವರು ಭಾಗಿಯಾಗ್ತಾರಾ ಎನ್ನುವುದನ್ನು ಕೇಳ್ಕೊಂಡು ಬಾ. ಅದಕ್ಕೇನಂತ ಕೇಳ್ತೀನಿ, ನಾನು ಅವರಿಗೆ ಸಾಕ್ತಾ ಇದ್ದೀನಿ, ಅವರು ಒಪ್ಕೊಳ್ತಾರೆ, ನಾನು ಹೋಗಿ ಕೇಳ್ಕೊಂಬರ್ತೀನಿ, ನೀವು ಇಲ್ಲೇ ಇರಿ ಅಂತ ಕಟ್ಟಾಕಿ ಹೋಗ್ತಾನೆ. ಸೀದಾ ಮನೆಗೆ ಹೋಗ್ತಾನೆ ಅವನು. ಮನೆಗೆ ಹೋಗ್ಬಿಟ್ಟು ತಾಯಿನ ಕೇಳ್ತಾನೆ, ಅಮ್ಮ ನಾನು ಇಷ್ಟು ದಿವಸ ಸಂಪಾದನೆ ಮಾಡಿ ತರ್ತಿದ್ನಲ್ಲ, ಇದು ಹೇಗೆ ತರ್ತಿದ್ದೆ ಅಂತ ನಿನಗೆ ಗೊತ್ತುಂಟಮ್ಮ? ಇಲ್ಲಪ್ಪ, ನಂಗೆ ಗೊತ್ತಿಲ್ಲ, ನಾನು ಕಳ್ತನ ಮಾಡ್ತಾಯಿದ್ದೆ, ದರೋಡೆ ಮಾಡ್ತಾಯಿದ್ದೆ, ಆ ದುಡ್ಡಿಂದ ನಿಮ್ಮನ್ನು ಸಾಕ್ತಾಯಿದ್ದೆ. ಹೌದಾ? ಅಯ್ಯೋ ಪಾಪಿ, ಹೌದು, ಈ ಪಾಪದಲ್ಲಿ ನೀನು ಭಾಗಿಯಾಗ್ತೀಯಲ್ಲಮ್ಮ, ನನಗೆ ತೊಂದರೆ ಬಂದರೆ ನೀನು ಅದನ್ನು ತಗೊಳ್ತೀಯಲ್ಲ. ನಾನು ಯಾಕೆ ತಗೊಳ್ಬೇಕು? ನೀನು ಮಾಡಿದ ಪಾಪದ ಕೆಲಸ ನಾನು ತಗೊಳ್ಳಲ್ಲ, ಅದು ನೀನೇ ಅನುಭವಿಸಬೇಕು ಅಂತ ಹೇಳ್ತಾಳೆ. ಹೆಂಡತಿ ಹತ್ರ ಹೋಗ್ತಾನೆ, ನಾನು ಇಷ್ಟು ದಿವಸ ನಿಮ್ಮನ್ನೆಲ್ಲ ಸಾಕ್ತಾ ಇದ್ದೆ, ಸುಖವಾಗಿದ್ರಿ, ಈ ದುಡ್ಡನ್ನು ಹೇಗೆ ತರ್ತಾ ಇದ್ದೆ ಅಂತ ಗೊತ್ತಾ ನಿನಗೆ ಅಂತ ಕೇಳ್ತಾನೆ. ಇಲ್ಲ ಅಂತಾಳೆ, ನಾನು ಹೀಗೆ ದರೋಡೆ ಮಾಡ್ತಾಯಿದ್ದೆ, ಕೊಲೆ ಮಾಡ್ತಾಯಿದ್ದೆ, ಸುಲಿಗೆ ಮಾಡ್ತಾಯಿದ್ದೆ, ತರ್ತಾಯಿದ್ದೆ. ಅಯ್ಯೋ ಇಂಥದ್ದೆಲ್ಲ ಮಾಡ್ತಿದ್ರಾ? ಬೇಡಪ್ಪ, ನನಗೆ ಬೇಡಪ್ಪ ಅಂತ ಹೇಳ್ತಾಳೆ. ಹಾಗಾದ್ರೆ ನಾನು ಮಾಡಿದ ಪಾಪ ಎಲ್ಲ ನೀನು ತಗೊಳ್ತೀಯಲ್ಲ? ಅಯ್ಯೋ ನಾನು ಯಾಕೆ ತೊಗೊಳ್ಬೇಕು? ಅದು ನಿಮ್ಮ ಕರ್ತವ್ಯ. ನೀವು ನನ್ನನ್ನು ಮದುವೆ ಆಗಿದ್ದೀರಿ, ನೀವು ನನ್ನನ್ನು ಸಾಕಬೇಕು, ಅದಕ್ಕೆ ನೀವು ತರ್ತಾಯಿದ್ದೀರ. ಅದು ನಾನು ನಿಮ್ಮ ಪಾಪವನ್ನು ತಗೊಳ್ಳಿಕ್ಕೆ ತಯಾರಿಲ್ಲ. ಯಾರೂ ಒಪ್ಪೋದಿಲ್ಲ. ಅವನಿಗೆ ತುಂಬ ಆಶ್ಚರ್ಯ ಆಗತ್ತಾರೆ, ನಾನು ಇಷ್ಟೆಲ್ಲ ಸುಖವಾಗಿಟ್ಟರು ಇವರು ನನ್ನನ್ನು ಒಪ್ಕೊಳ್ತಾ ಇಲ್ಲಲ್ಲ, ಎಂಥ ವಿಪರ್ಯಾಸ ಇದು ಅಂತ ಅಯ್ಯೋ ಹಾಗಾದ್ರೆ ನಾರದರಲ್ಲಿ ಹೋಗಿ ಕೇಳೋಣ. ಬೇಜಾರಾಗಿ ವಾಪಸ್ ಹೋಗ್ತಾನೆ ಅವನು. ನಾರದರಲ್ಲಿ ಹೋಗಿ ಅವ್ರ ಹತ್ರ ಹೋಗಿ ಕೇಳ್ತಾನೆ, ಗುರುಗಳೇ ಏನಾಯಿತು ಕೇಳ್ತಾರೆ ಅವರು. ಇಲ್ಲ, ಯಾರೂ ಒಪ್ಪಲಿಲ್ಲ, ನನ್ನ ಪಾಪವನ್ನು ಯಾರೂ ತಗೊಳ್ಳಿಕ್ಕೆ ತಯಾರಿಲ್ಲ ಅಂತ ಹೇಳ್ತಾನೆ. ನೋಡು, ಹಾಗೆಯೇ ನೀನು ಮಾಡಿದ ಕರ್ಮವನ್ನು ನೀನೇ ಅನುಭವಿಸಬೇಕು. ನಿನ್ನ ಎಲ್ಲ ಕರ್ಮಗಳನ್ನು ಯಾರೂ ತಗೊಳ್ಳಿಕ್ಕೆ ತಯಾರಿಲ್ಲ. ಇದು ಜನ್ಮಾಂತರಗಳ ಮೂಲಕ ಹೋಗುವಂಥದ್ದು, ಒಂದೇ ಜನ್ಮದಲ್ಲಿ ಮುಗಿಯುವಂಥದ್ದಲ್ಲ. ಈ ಜನ್ಮದಲ್ಲಿ ಮಾಡಿದ ಪಾಪ ಮುಂದಿನ ಜನ್ಮಕ್ಕೆ ಕ್ಯಾರಿ ಓವರ್ ಆಗುತ್ತೆ. ಹಾಗಾಗಿ ನೀನು ಇದನ್ನು ಈ ಜನ್ಮದಲ್ಲೇ ಮುಗಿಸಿ ಒಳ್ಳೆಯ ಮುಕ್ತಿಯನ್ನು ಹೊಂದಬೇಕು, ಅದು ಜೀವನದ ಉತ್ತಮ ಮಾರ್ಗ ಅಂತ ಅವರಿಗೆ ಬೋಧನೆ ಮಾಡ್ತಾರೆ. ಆಗ ಅವನು ಜ್ಞಾನೋದಯವಾಗುತ್ತೆ. ಕಾಡಿನಲ್ಲಿ ಹೋಗಿ ಧ್ಯಾನಕ್ಕೆ ಕೂತ್ಕೊಂಡು ತುಂಬ ವರ್ಷ ಆದಮೇಲೆ, ಅನೇಕ ದಿನಗಳ ನಂತರ ನಾರದರು ವಾಪಸ್ ಬರ್ತಾರೆ. ಆಗ ನೋಡ್ತಾರೆ, ಅವನು ಕೂತಂಥ ಜಾಗ ಎಲ್ಲ ಹುತ್ತ ಬೆಳೆದಿರುತ್ತೆ. ಆಗ ಅವರು ಎದುರಿಗೆ ನಿಂತು ಅವನನ್ನು ಕರೀತಾರೆ, ಏಳು ಅಂತ ಕರೀತಾರೆ. ಅವನು ಎದ್ದು ಹೊರಗೆ ಬರ್ತಾನೆ. ಆಗ ಹೇಳ್ತಾರೆ, ನೀನು ಹುತ್ತದಿಂದ ಎದ್ದು ಬಂದಿರೋದರಿಂದ ವಾಲ್ಮೀಕಿ ಅಂತ ಅವರಿಗೆ ಹೆಸರನ್ನು ನಾಮಕರಣ ಮಾಡ್ತಾರೆ. ಆ ವಾಲ್ಮೀಕಿಯೇ ರಾಮಾಯಣವನ್ನು ಬರೀತಾರೆ, ಅನೇಕ ದರ್ಶನಶಾಸ್ತ್ರವನ್ನು ಬರೀತಾರೆ. ಒಬ್ಬ ಕೊಲೆಗಡುಕ, ದರೋಡೆಕೋರ ತನ್ನ ಮನಸ್ಥಿತಿಯನ್ನು ಹೇಗೆ ದೃಢವಾಗಿ ಧಾರಣಾ ಸ್ಥಿತಿಯಲ್ಲಿಟ್ಕೊಂಡು ಧ್ಯಾನಾಸಕ್ತನಾಗಿ ತನ್ನ ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ತಾನೆ, ತನ್ನ ಮೂಲಕ ಅವನು ಏನನ್ನು ಸಾಧನೆ ಮಾಡ್ತಾನೆ, ಇದು ವಾಲ್ಮೀಕಿಯವರ ಬಹಳ ವಿಶೇಷವಾದಂಥ ಒಂದು ಜೀವನ ಒಂದು ಪಾಠ. ಹಾಗೆ ಇದೆಲ್ಲವೂ ನಮಗೆ ಬಹಳ ಪೂರಕವಾಗಿ ನಮಗೆ ಸಹಾಯವನ್ನು ಮಾಡುತ್ತೆ. ಇಂತಹ ಕಥೆಯನ್ನು ಕೇಳಿದಂತಹ ನಾವು ಕೂಡ ಇಂದಿನಿಂದ ಧ್ಯಾನಕ್ಕೆ ಮಗ್ನರಾಗಬಹುದೇ, ಧ್ಯಾನಕ್ಕೆ ಕೂರಬಹುದೇ? ಖಂಡಿತ. ಆದರೆ ಈ ಮನಸ್ಸು ಅನ್ನೋದು ಅತ್ಯಂತ ಚಂಚಲವಾದದ್ದು. ಹೇಗೆ ಧ್ಯಾನ ಕೂತ್ಕೊಳ್ಳೋದು? ಸಾಮಾನ್ಯವಾಗಿ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ನಾವಂತೀವಿ, ಧ್ಯಾನ ಕೂತ್ಕೊಂಡಾಗ ನನ್ನ ಮನಸ್ಸು ತುಂಬ ಹಗುರ ಆಗುತ್ತೆ, ಆರಾಮ್ ಅನಿಸುತ್ತೆ, ತುಂಬ ರಿಲ್ಯಾಕ್ಸ್ ಆಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಮೊದಲನೇ ದಿವಸ ಕೂತ್ಕೊಳ್ತೀವಿ,
ಕಣ್ಣು ಮುಚ್ಚಿ ಕೂತಾಗ ನಮಗನ್ಸುತ್ತೆ, ಅಯ್ಯೋ ಯಾಕಾದರೂ ಇಲ್ಲಿ ಕಣ್ಣು ಮುಚ್ಚಿ ಕೂತಿದ್ದೀನಪ್ಪ. ಕಣ್ಣು ತೆರೆದು ಆರಾಮಾಗಿದ್ದಾಗಲೇ ಎಷ್ಟು ಹ್ಯಾಪಿಯಾಗಿದ್ದೆ, ನಾನು ಆರಾಮಾಗಿದ್ದೆ. ಕಣ್ಣು ಮುಚ್ಚಿದಾಗ ನನಗೆ ಅನೇಕ ವಿಕಲ್ಪಗಳು, ತೊಂದರೆಗಳು, ಏನೇನೋ ಆಲೋಚನೆಗಳು ಬರ್ತಾ ಇದೆಯಲ್ಲ. ಕೆಲವರಿಗಂತೂ ತಲೆನೋವು ಬಂದುಬಿಡುತ್ತೆ, ಕೂತ್ಕೊಳ್ಳೋಕ್ಕೆ ಆಗಲ್ಲ. ಒತ್ತಡಗಳು ಜಾಸ್ತಿ ಆಗತ್ತೆ, ಹೆಚ್ಚೊತ್ತು ಕೂತ್ಕೊಳ್ಳಿಕ್ಕಾಗಲ್ಲ. ಸಾಮಾನ್ಯವಾಗಿ ನಾವು ಧ್ಯಾನ ಮಾಡ್ತೀವಿ ಅಂತ ಕೂತ್ಕೊಂಡ್ಬಿಡ್ತೀವಿ, ಅರ್ಧ ಗಂಟೆ 1 ಗಂಟೆ. ಏನು ಮಾಡ್ತೀವಿ ಅವಾಗ? ನಿದ್ರೆ ಹೋಗ್ತೀವಲ್ವಾ? ನಿದ್ರೆ ಹೋಗ್ತೀವೋ ಇಲ್ವೋ? ನಿದ್ರಾವಸ್ಥೆ ಧ್ಯಾನದ ಮೂಲ ಸ್ಥಿತಿ ಅಲ್ಲ. ಎಚ್ಚರ ವಹಿಸಿ ನಮ್ಮ ಅಂತರಂಗದ ಒಳಗೆ ನಾವು ಪ್ರಯಾಣವನ್ನು ಬೆಳೆಸುವುದೇ ಧ್ಯಾನದ ಮೂಲ ಉದ್ದೇಶ. ನಿಶ್ಚಲವಾದ ದೇಹ, ಏಕಾಗ್ರ ಮನಸ್ಸು ವಿಶ್ರಾಂತಿಯ ಸ್ಥಿತಿ ಅಂತ ಹೇಳ್ತಾರೆ ಹಿರಿಯರು. ಧ್ಯಾನಕ್ಕೆ ಒಂದು ನಿಶ್ಚಲವಾದ ದೇಹ ಇರಬೇಕಂತೆ, ಅದಕ್ಕೆ ಒಂದು ಏಕಾಗ್ರತೆಯ ಮನಸ್ಸಿರಬೇಕಂತೆ. ಆಗ ಅದು ವಿಶ್ರಾಂತ ಸ್ಥಿತಿಗೆ ನಮ್ಮನ್ನು ಕೊಂಡೊಯ್ಯುತ್ತೆ ಅಂತ ಹೇಳ್ತಾರೆ. ಈ 3 ಸಿದ್ಧಾಂತವನ್ನು ನಾವು ಅಳವಡಿಸ್ಕೊಂಡ್ರೆ ಧ್ಯಾನಕ್ಕೆ ಪೂರಕವಾಗಿ ನಮ್ಮ ಮನಸ್ಸು ಮತ್ತು ಶರೀರ. ಹಾಗಾದರೆ ಸಾಮಾನ್ಯವಾಗಿ ಮನಸ್ಸು ಬೇರೆಯೋ ಶರೀರ ಬೇರೆಯೋ ಅನ್ನೋ ಪ್ರಶ್ನೆ ಬರುತ್ತೆ. ಈ ಕಾರಣ ಶರೀರ ಒಂದು ಕಾರಣೀಭೂತ. ಮನಸ್ಸಿಲ್ಲದೆ ದೇಹ ಇಲ್ಲ, ದೇಹವಿಲ್ಲದೆ ಮನಸ್ಸಿಲ್ಲ. ಅವೆರಡೂ ಒಂದುಗೂಡಿದಾಗ ಮಾತ್ರ ನಾವು ಧ್ಯಾನಕ್ಕೆ ಮುಂದಾಗಬಹುದು. ಆ ಏಕರೂಪತಾ ಸ್ಥಿತಿಯನ್ನು ನಾವು ಅಲ್ಲಿ ಕಂಡುಕೊಳ್ಬೇಕಾಗಿದೆ. ದೃಢವಾದ ಮತ್ತು ನಿಶ್ಚಲವಾದ ದೇಹ ಅದು ಹೇಗೆ ಸಿಗಬೇಕು? ನಾವು ಧ್ಯಾನಕ್ಕೆ ಕೂತಾಗ ಒಂದು ನಿಶ್ಚಲ ಸ್ಥಿತಿ ಇರಬೇಕು, ಸ್ಥಿರವಾದ ಭಂಗಿ ಇರಬೇಕು. ಅದಕ್ಕೆ ಪತಂಜಲಿಯವರು ಆಸನದ ಕ್ರಮವನ್ನು ಕೊಟ್ಟಿದ್ದಾರೆ. ಯಾರು ಆಸನದಲ್ಲಿ ಪರಿಣಿತಿಯನ್ನು ಹೊಂದಿ ಉಸಿರಾಟದ ನಿಯಂತ್ರಣವನ್ನು ಮಾಡಿ ಯಮ ನಿಯಮಾದಿಗಳನ್ನು ಪ್ರತಿನಿತ್ಯ ಮಾಡ್ತಾ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ಪ್ರತ್ಯಾಹಾರ ಧಾರಣವನ್ನು ಕಲಿತು ಧ್ಯಾನಕ್ಕೆ ಮುಂದಾಗಬೇಕು ಅಂತ. ಅಯ್ಯೋ ಅಷ್ಟೆಲ್ಲ ಮಾಡೋದು ನನಗೆ ಕಷ್ಟ ಮಾರಾಯರೆ, ಹೇಗೆ ಮಾಡೋದು ನಾನು? ಅದೆಲ್ಲ ನನಗೆ ಆಗ್ತದಾ? ಯಮ ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಆಗ್ತದೆ ಇವತ್ತಿನ ದಿವಸ ಅಂತ ನಾವು ಕೇಳ್ತೇವೆ. ಆದರೆ ಪ್ರಾರಂಭದಲ್ಲಿ ಇವೆಲ್ಲವೂ ನಮಗೆ ಕಷ್ಟಕರವಾಗಿ ಕಾಣ್ತದೆ. ಈಗ ಯಾವುದೇ ಒಂದು ವಿಷಯ, ನೀವು ಹೊಸ ಬಟ್ಟೆ ತೊಗೊಂಡಿರ್ತೀರಿ, ಹೊಸ ಬಟ್ಟೆಯನ್ನು ತೊಗೊಳ್ಲಿಕ್ಕೆ ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀರಿ, ಅಲ್ಲಿ ಬಟ್ಟೆ ಖರೀದಿ ಮಾಡ್ಕೊಂಡು ಬರ್ತೀರಿ. ಬಟ್ಟೆಯನ್ನು ಹಾಕ್ಕೊಳ್ಳುವಾಗ ಏನೋ ಒಂದು ರೀತಿ ನಿಮಗೆ ಒಂದು ಸ್ವಲ್ಪ ಬಿಗಿ ಅನ್ನಿಸ್ತದೆ, ಅವನು ಸರಿ ಸಡಿಲ ಅನ್ನಿಸ್ತದೆ, ಒಂದು ಅನ್ಕಂಫರ್ಟಬಿಲಿಟಿ ಬರುತ್ತೆ. ಆಮೇಲೆ ಅದು ಒಗೆದು 2 ಸರಿ ನೀರಿಗೆ ಹಾಕಿದ ಮೇಲೆ ಅದು ಮತ್ತೆ ನಿಮಗೆ ಒಂಥರ ಅದು ಅಡ್ಜಸ್ಟ್ ಆಗಿಬಿಡುತ್ತೆ, ಬಾಡಿಗೆ, ಶರೀರಕ್ಕೆ ಅದು ಸರಿ ಹೋಗಿಬಿಡುತ್ತೆ, ಆರಾಮ ಅನಿಸುತ್ತೆ ಅಲ್ವಾ? ಪ್ರಾರಂಭದಲ್ಲಿ ಹೊಸತಾಗಿದ್ದಾಗ ಅದನ್ನು ಹಾಕ್ಕೊಳ್ಳುವಾಗ ನಿಮಗೆ ಕಸಿವಿಸಿ ಅನಿಸುತ್ತೆ, ಆಮೇಲೆ ಅದು ನಿಮ್ಮ ಶರೀರಕ್ಕೆ ಸರಿ ಹೊಂದಿಬಿಡುತ್ತೆ. ಹಾಗೆ ನಾವು ಧ್ಯಾನವನ್ನು ಕಲಿಯುವಾಗ ಅನೇಕ ಅಡಚಣೆಗಳು ನಮಗೆ ಬರುತ್ತೆ. ಆ ಅಡಚಣೆಗಳನ್ನು ನೂಕಿ ನಾವು ಮುನ್ನುಗ್ಗುವುದೇ, ಪ್ರಯಾಣ ಬೆಳೆಸುವುದೇ ಧ್ಯಾನದ ಮೂಲ ಉದ್ದೇಶ. ಹಾಗಾಗಿ ಇವಕ್ಕೆಲ್ಲವಕ್ಕೂ ಕೂಡ ಮನಸ್ಸೇ ಮೂಲ ಕಾರಣ. ಆ ಮೂಲ ಕಾರಣವಾದ ಮನಸ್ಸನ್ನು ನಾವು ಹದಗೊಳಿಸಬೇಕಾದ್ರೆ ಈ ಶರೀರ ಮಾಧ್ಯಮವನ್ನು ನಾವು ಮೊದಲು ಸರಿ ಮಾಡಿಕೊಳ್ಬೇಕು, ಅದಕ್ಕೆ ಆರೋಗ್ಯವನ್ನು ಕೊಡಬೇಕು. ಹಾಗಾಗಿ ಆಸನದಲ್ಲಿ ಸಾತ್ಮಾರಾಮರು ಹೇಳ್ತಾರೆ, ಧ್ಯಾನಕ್ಕೆ ನಾವು ಸರಿಯಾದ ಧ್ಯಾನವನ್ನು ಅಥವಾ ಧ್ಯಾನದಲ್ಲಿ ಪ್ರಗತಿಯನ್ನು ಸಾಧಿಸಬೇಕಾದ್ರೆ, ಸಮಾಧಿಯ ಸ್ಥಿತಿಗೆ ನಾವು ಹೋಗಬೇಕಾದ್ರೆ ಕನಿಷ್ಠ ಒಂದು ಆಸನದಲ್ಲಿ 3 ಗಂಟೆ 30 ಸೆಕೆಂಡ್ ನಾವು ಸ್ಥಿರವಾಗಿರಬೇಕಂತೆ. ಆ ಒಂದು ಸ್ಥಿತಿಯನ್ನು ಹೊಂದಿದಾಗ ನಮಗೆ ಧ್ಯಾನ ಅತ್ಯಂತ ಸುಲಭವಾಗಿರುತ್ತದೆ ಹೇಳ್ತಾರೆ ಅವರು. ಕನಿಷ್ಠ 3 ಗಂಟೆಗಳ ಕಾಲ ನಮಗೆ ಆಗದೇ ಇದ್ದರೂ 60 ನಿಮಿಷಗಳ ಕಾಲವಾದರೂ ನಾವು ಒಂದು ಸ್ಥಿತಿಯಲ್ಲಿ ಸ್ಥಿರವಾಗಿ ಕೂತ್ಕೊಳ್ಳಿಕ್ಕೆ ಪ್ರಯತ್ನವನ್ನು ನಡೆಸಬೇಕು. ಅದು ಪ್ರತಿನಿತ್ಯ ಮಾಡುವುದರಿಂದ ಖಂಡಿತ ಸಾಧ್ಯವಾಗತ್ತೆ. ಹಾಗಾಗಿ ಆ ಆಸನದ ಪ್ರಾಮುಖ್ಯತೆ ಈ ಧ್ಯಾನಕ್ಕೆ ಬಹಳ ಮುಖ್ಯವಾಗಬೇಕು. ಹಾಗೆ ನಮ್ಮ ಉಸಿರಾಟದ ಚಲನೆಯಲ್ಲಿ, ಆ ಸ್ಥಿತಿಯ ಒಂದು ಚಲನೆಯಲ್ಲಿ, ಆ ವೇಗದ ಚಲನೆಯಲ್ಲಿ ನಾವು ಒಂದು ಸಮಾಧಾನವಾದ, ದೀರ್ಘವಾದ
ಆ ಗಾಳಿಯ ನಿರ್ಗಮನ ಮತ್ತು ಆಗಮನವನ್ನು ಗಮನಿಸುವ ಶಕ್ತಿ, ಆ ಧಾರಣಾ ಶಕ್ತಿ ಇದೆಯಲ್ಲ, ಇಲ್ಲಿ ನಾವು ಪ್ರಯೋಗಕ್ಕೆ ತರಬೇಕು. ಹಾಗಾಗಿ ಧ್ಯಾನದಲ್ಲಿ ಆಸನವೂ ಮುಖ್ಯ, ಪ್ರಾಣಾಯಾಮವೂ ಮುಖ್ಯ, ಧಾರಣ ಮತ್ತು ಯಮ ನಿಯಮಾದಿಗಳು ಕೂಡ ಮುಖ್ಯ, ಪ್ರತ್ಯಾಹಾರವೂ ಕೂಡ ಮುಖ್ಯ. ಯಾಕೆ ಹೇಳಿದರೆ, ಆಹಾರ ನಿಯಮದಲ್ಲಿ ನಾವು ಕಟ್ಟುನಿಟ್ಟನ್ನು ಅನುಭವಿಸಿದರೆ ಮಾತ್ರ ಹೊಟ್ಟೆ ತುಂಬ ಊಟ ಮಾಡಿ ಧ್ಯಾನ ಮಾಡಿ ನೋಡೋಣ ಆಗುತ್ತಾ? ಇಲ್ವಲ್ಲ. ಹಾಗಾಗಿ ಅದಕ್ಕೊಂದು ಸಮಯ ಇದೆ. ಆ ಶರೀರಕ್ಕೆ ನಾವು ಒಂದು ಸುಖವನ್ನು ಕೊಡಬೇಕಾದ್ರೆ ಆ ಒಂದು ಹಂತವನ್ನು ನಾವು ಗಮನಿಸಬೇಕು. ಹಾಗೆ ಈ ಎಲ್ಲವನ್ನು ಕ್ರೋಢೀಕರಿಸಿಕೊಂಡು ಧ್ಯಾನಕ್ಕೆ ನಾವು ಮುಂದಾದರೆ ನಮ್ಮ ಮನಸ್ಸು ಹಗೂರಗೊಳ್ಳುತ್ತೆ. ಚಂಚಲವಾದ ಮನಸ್ಸು ಚಂಚಲರಹಿತವಾಗಿ ಅದು ಮಾರ್ಪಡುತ್ತೆ. ಆಗ ನಾವು ಆ ಧ್ಯಾನದಲ್ಲಿ ಮುಂದೆ ಸಾಗ್ಬೋದು. ಹೀಗೆ ನಾವು ಧ್ಯಾನದಲ್ಲಿ ಮಗ್ನವಾದಾಗ ಮನುಷ್ಯನ ಅನೇಕ ಲಕ್ಷಣಗಳನ್ನು ಗಮನಿಸಬಹುದು. ಪೂರ್ವ ಎಚ್ಚರ. ಧ್ಯಾನದಲ್ಲಿ ನಾವು ಕೂತಾಗ ಪೂರ್ವಭಾವಿಯಾಗಿ ನಾವು ಎಚ್ಚರವಾಗಿರಬೇಕು ಅಂತ ಹೇಳ್ತಾರೆ. ಅದರಿಂದ ಆಯಾಸರಹಿತವಾದ ಸ್ಥಿತಿ ಅಂತ ಹೇಳ್ತಾರೆ. ಧ್ಯಾನಕ್ಕೆ ಕುಳಿತಾಗ ನಾವು ಎಚ್ಚರದಿಂದ ಇರಬೇಕು ಅಂತ. ಇಂದ್ರಿಯಗಳ ಹಿಡಿತವನ್ನು ಸಾಧಿಸಿಕೊಂಡು ನಮ್ಮ ಅಂತರಂಗದಲ್ಲಿ ಆಗುವ ಎಲ್ಲ ಆಗುಹೋಗುಗಳನ್ನು ಒಂದು ಸ್ಥಿತಿಯಲ್ಲಿಟ್ಕೊಂಡು ಎಚ್ಚರ ವಹಿಸಿ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ವಿಶಾಲತೆ. ಎರಡನೇದು ವಿಶಾಲತೆ. ಹೃದಯದ ವಿಶಾಲತೆಯನ್ನು ನಾವು ಹೊಂದಬೇಕು ಹೇಳ್ತಾರೆ. ಹೇಗೆ ಹೃದಯ ವೈಶಾಲ್ಯವನ್ನು ನಾವು ಹೇಗೆ ಹೊಂದಿಸ್ಕೊಳ್ಳೋದು? ಸಾಮಾನ್ಯವಾಗಿ ನಾವು ಎರಡು ಗುಣಗಳನ್ನು ಹೊಂದುತ್ತೇವೆ. ಒಂದು ಕೆಟ್ಟದ್ದು, ಇನ್ನೊಂದು ಒಳ್ಳೆಯದು. ಈ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ನಾವು ಯಾವುದನ್ನು ತಗೊಳ್ಬೇಕು ಅನ್ನೋದನ್ನು ನಾವು ಗಮನ ಹರಿಸಬೇಕು. ಅಂದರೆ ಈ ಧ್ಯಾನ ಸ್ಥಿತಿಯಲ್ಲಿ ಯಾವುದೆಲ್ಲ ಪ್ರಪಂಚದಲ್ಲಿ ಜೀವಿಸಲು ಯೋಗ್ಯವಾದ ಕಾರಣವಿದೆಯೋ. ನಿಮ್ದು ನೆಟ್ವರ್ಕ್ ಬ್ಯಾಂಡ್ ವಿಡ್ತ್ ತುಂಬಾ ಲೋ ಇದೆ ಅಂತ ತೋರಿಸ್ತಾ ಇದೆ. ನಿಮ್ದು ಈಗ ಕೇಳಿಸ್ತಾ ಇಲ್ವಾ? ಈಗ ಕೇಳ್ತಾ ಇದೆ. ಈಗ ಸ್ಟಾರ್ಟ್ ಆಗಿದೆ. ಹರಿ ಓಂ. ಹರಿ ಓಂ. ಈಗ ಅಡ್ಡಿಲ್ಲ. ಸರಿ ಇದೆಯಾ? ನೀವು ಬೇಕಾದ್ರೆ ವಿಡಿಯೋ ಆಫ್ ಮಾಡ್ಕೊಂಡ್ಬಿಡಿ, ಆಡಿಯೋ ಒಂದೇ ಇಟ್ಕೊಳ್ಳಿ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ವಿಡಿಯೋ. ಹೌದಾ? ಸರಿ ಹಾಗಾದ್ರೆ ನೋಡಿ. ಹಾಗಾದ್ರೆ ಸ್ವಲ್ಪ ನೆಟ್ ಕಡಿಮೆ ತಪ್ಪಿರ್ಬೋದು. ಸರಿ. ಧ್ಯಾನಮಗ್ನವಾದ ಮನಸ್ಸಿನ ಲಕ್ಷಣಗಳೇನು ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಳೋಣ. ಮೊದಲನೆಯದು ಎಚ್ಚರ ವಹಿಸಿ ನಾವು ಧ್ಯಾನವನ್ನು ಮಾಡುವಂಥದ್ದು, ಆಯಾಸರಹಿತವಾದ ಸ್ಥಿತಿ ಇರಬೇಕು ಅಂತ ಹೇಳ್ತೇವೆ. ಎರಡನೇದು ಹೃದಯ ವಿಶಾಲತೆ ಇರಬೇಕು ಅಂತ. ಮೂರನೇದು ಮನಸ್ಸು ಹಗೂರ ಆಗುವಿಕೆ. ಧ್ಯಾನದಲ್ಲಿ ಕೂತಾಗ ನಮ್ಮ ಮನಸ್ಸು ಹಗೂರತೆಯನ್ನು ಅನುಭವಿಸಬೇಕಂತೆ. ನಾಲ್ಕನೆಯದು ಆನಂದ, ಅತೀವ ಆನಂದ. ಅಂದರೆ ನಮ್ಮ ಧ್ಯಾನದ ಸ್ಥಿತಿಯಲ್ಲಿ ನಮಗೆ ಅತೀವವಾದ ಆನಂದ ಸಿಗಬೇಕು ಅಂತ ಹೇಳ್ತದೆ. ಐದನೇದು ನೈರ್ಧಾನ್ಯತೆ, ಶಾಂತಿ ಸ್ವಭಾವ. ನಮ್ಮಲ್ಲಿ ಅತ್ಯಂತ ಶಾಂತಿಯ ಒಂದು ಸ್ಥಿತಿ ನೆಲೆಗೊಳ್ಳಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಆಲೋಚನಾ ಶಕ್ತಿಯಲ್ಲಿ, ಅಂದರೆ ಒಳಕು ಕೆಡುಕುಗಳ ಒಂದು ಸ್ಥಿತಿಯಲ್ಲಿ ನಾವು ಒಳ್ಳೆಯದನ್ನಷ್ಟೇ ನಾವು ಒಳಗೆ ಪ್ರವೇಶ ಮಾಡಿಕೊಳ್ಬೇಕು ಅಂತ. ಹಾಗಂದರೆ ನಮ್ಮ ಉಚ್ಛ್ವಾಸ ನಿಶ್ವಾಸಗಳ ಗತಿಯಲ್ಲಿ ನಾವು ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುವಾಗ ಪ್ರಪಂಚದಲ್ಲಿ ಜೀವಿಸಲು ಯೋಗ್ಯವಾದ ಏನೆಲ್ಲ ಗುಣಲಕ್ಷಣಗಳು ಇವೆ, ಆ ಗುಣಲಕ್ಷಣಗಳನ್ನು ನಾನು ಆ ಗಾಳಿಯ ಮೂಲಕ, ಆಮ್ಲಜನಕದ ಮೂಲಕ ನನ್ನ ಶರೀರಕ್ಕೆ ತೆಗೆದುಕೊಳ್ತಾ ಇದ್ದೇನೆ. ಆರೋಗ್ಯವಾದಂಥ ಶರೀರ, ಸಂತೋಷವಾದಂಥ ಶರೀರ, ಸಮಾಧಾನವಾದಂಥ ಶರೀರ, ಒಳ್ಳೆಯ ಗುಣ ಸ್ವಭಾವವನ್ನು ಹೊಂದಿದಂತಹ ಶರೀರ. ಹೀಗೆ ಏನೆಲ್ಲ ಗುಡ್ ಕ್ವಾಲಿಟೀಸ್ ಇದೆ, ಆ ಕ್ವಾಲಿಟಿಯನ್ನು ನಾನು ಶರೀರದ ಒಳಗೆ ತೆಗೆದುಕೊಳ್ತಾ ಇದ್ದೀನಿ. ಆ ಒಂದು ಪ್ರಾಣವಾಯುವಿನ ಮೂಲಕ ಎನ್ನುವ ಭಾವನೆಯನ್ನು ಇಲ್ಲಿ ವ್ಯಕ್ತಪಡಿಸ್ಕೊಳ್ಬೇಕಾಗಿದೆ. ಹಾಗೆ ಗಾಳಿಯನ್ನು ಹೊರಗೆ ಹಾಕುವಾಗ
ಏನೆಲ್ಲ ನನ್ನ ಶರೀರದಲ್ಲಿರುವ ಎಲ್ಲ ದುಶ್ಚಟಗಳು, ಕೆಟ್ಟತನಗಳು, ಅನಾರೋಗ್ಯ ಸ್ಥಿತಿಗಳು, ಈ ಎಲ್ಲವನ್ನು ನಾನು ಈ ಗಾಳಿಯಿಂದ ಇಂಗಾಲಾಂಗಲವನ್ನು ಹೊರಗೆ ಹಾಕುವಾಗ ನಾನು ಅದನ್ನು ಮನಸ್ಥಿತಿಯನ್ನು ಹೊಂದಬೇಕು ಅಂತ ಹೇಳುತ್ತದೆ. ಅಂದರೆ ಇಲ್ಲಿ ಮನಸ್ಸಿನ ಭಾವಕ್ಕೆ ಬಹಳ ವಿಶೇಷವಾದ ಒತ್ತನ್ನು ಕೊಡಬೇಕು. ಆ ಭಾವನೆಗಳ ಮೂಲಕ ಭಾವಾತೀತವಾಗಿ ನಾವು ಧ್ಯಾನಕ್ಕೆ ಕುಳಿತಾಗ ನಮ್ಮ ಮನಸ್ಸು ಅತ್ಯಂತ ಬೇಗ ಆ ಧ್ಯಾನದ ಕಡೆಗೆ ಒಲವು ತೋರಿಸ್ತದೆ ಮತ್ತು ಧ್ಯಾನಕ್ಕೆ ನಾವು ಮುನ್ನೆಲೆ ಇಡಲಿಕ್ಕೆ ನಮ್ಮ ಶರೀರ ಮತ್ತು ನಮ್ಮ ಮನಸ್ಥಿತಿ ಮುಂದಾಗತ್ತೆ ಅಂತ ಹಿರಿಯರು ಹೇಳ್ತಾರೆ. ಧ್ಯಾನದ ಮೊದಲ ಹಂತಗಳೇನು ಆಗಲೇ ನಾವು ಸ್ವಲ್ಪ ಮಾತಾಡಿದ್ದೇವೆ. ಧ್ಯಾನಕ್ಕೆ ಕುಳಿತಾಗ ಅನೇಕ ಬಗೆಯ ಆತಂಕಗಳು ಬರುವವು. ಕೆಲವೊಮ್ಮೆ ಧ್ಯಾನಕ್ಕೆ ಕುಳಿತುಕೊಳ್ಳದೇ ಇರುವಾಗಕ್ಕಿಂತಲೂ ಧ್ಯಾನಕ್ಕೆ ಕುಳಿತಾಗಲೇ ನಮಗೆ ಹೆಚ್ಚು ಆತಂಕ ಬರುತ್ತೆ, ಉದ್ವೇಗ ಬರುತ್ತೆ, ಏನೆಲ್ಲ ಆಲೋಚನೆ ಬರುತ್ತೆ ಅಲ್ವಾ. ಹಾಗಾದರೆ ಈ ಒಂದು ಸ್ಥಿತಿಯನ್ನು ನಾವು ನಿರಾಯಾಸಗೊಳಿಸಬೇಕಾದ್ರೆ ಏನು ಮಾಡಬೇಕು? ಧ್ಯಾನವನ್ನು ನಾನು ಪ್ರಾರಂಭ ಮಾಡಬೇಕು. ಏನೋ ಒಂದು ದೊಡ್ಡ ಮನಸ್ಸು ಮಾಡಿಬಿಟ್ಟಿದ್ದೀನಿ, ಪ್ರತಿನಿತ್ಯ ನಾನು ಧ್ಯಾನ ಮಾಡಬೇಕು ಅಂತ. ಹಾಗಾದ್ರೆ ಹೇಗೆ ಮಾಡಬೇಕು? ಇಲ್ಲಿ ಬರೋದು ನೋಡಿ. ನೀವೆಲ್ಲ ಪೂರ್ವ ತಯಾರಿ ಮಾಡ್ಕೊಂಡಿರ್ತೀರಿ, ಆದರೆ ಧ್ಯಾನವನ್ನು ಪ್ರಾರಂಭ ಮಾಡುವಾಗ ನಾವು ಯಾವ ಸ್ಥಿತಿಯಲ್ಲಿ ಅದನ್ನು ಪ್ರಾರಂಭ ಮಾಡಬೇಕು ಅದು ಬಹಳ ಮೂಲವಾಗಿ ನಾವು ತಿಳ್ಕೊಳ್ಬೇಕಾದದ್ದು. ಯಾರು ಧ್ಯಾನವನ್ನು ಪ್ರತಿನಿತ್ಯ ಮಾಡಬೇಕು ಅಂತ ನೀವು ಅಂದ್ಕೊಂಡಿರ್ತೀರೋ ಅಂಥವರು ಮೊದಲನೇದಾಗಿ ಒಂದು ನಿಯಮಕ್ಕೆ ಕಟ್ಟು ಬೀಳಬೇಕು. ಏನದು ನಿಯಮ? ಸಮಯ ಪಾಲನೆ ಅಂತ. ಶಿಸ್ತು, ಸಮಯದಲ್ಲಿ ಒಂದು ಶಿಸ್ತನ್ನು ನೀವು ಕೊಡಬೇಕು. ಹೇಗೆ ಶಿಸ್ತನ್ನು ಕೊಡೋದು? ಪ್ರತಿನಿತ್ಯ ನಾನು ಇಂಥ ಸಮಯಕ್ಕೆ ಇಂಥ ವೇಳೆಗೆ ನಾನು ಧ್ಯಾನಕ್ಕೆ ಕುಳಿತುಕೊಳ್ತೇನೆ ಎನ್ನುವ ದೃಢವಾದ ಸಂಕಲ್ಪವನ್ನು ನೀವು ಮಾಡಿಕೊಳ್ಬೇಕಾಗತ್ತೆ. ಉದಾಹರಣೆಗೆ, ಯಾವ ಸಮಯಕ್ಕೆ ನಾನು ಧ್ಯಾನಕ್ಕೆ ಕೂತ್ಕೊಳ್ಬೇಕು? ಇದು ಎರಡನೇ ವಿಷಯ. ಧ್ಯಾನಕ್ಕೆ ಒಂದು ನಿಗದಿಯಾದ ಸಮಯವನ್ನು ನಾನು ಇಟ್ಕೊಳ್ತೀನಿ ಈಗ. ಆದರೆ ಯಾವ ಸಮಯದಲ್ಲಿ ಕೂತ್ಕೊಳ್ಬೇಕು? ಸಾಮಾನ್ಯವಾಗಿ ಪ್ರಕೃತಿಗೂ ಮತ್ತು ನಮಗೂ ಮನುಷ್ಯನಿಗೂ ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿದೆ ಆಗಲಿ. ಯಾಕೆ? ಬೆಳಕು ಕತ್ತಲುಗಳ ನಡುವೆ ನಮ್ಮ ಜೀವನ ನಡೀತಾ ಇದೆ. ಬೆಳಕಿನ ಸ್ಥಿತಿಯಲ್ಲಿ ಇರುವ ಪ್ರಕೃತಿಯ ಲಕ್ಷಣಗಳೇ ಬೇರೆ, ಕತ್ತಲಿನಲ್ಲಿರುವ ಪ್ರಕೃತಿಯ ಲಕ್ಷಣಗಳೇ ಬೇರೆ ಅಲ್ವಾ. ಹಾಗಾಗಿ ಆ ಬೆಳಕು ಮತ್ತು ಕತ್ತಲಿನ ನಡುವೆ ಒಂದು ವಿಶೇಷವಾದ ಕಂದಕ ಇದೆ. ಆ ಒಂದು ಕಂದಕದಲ್ಲಿ ನಮ್ಮ ವಿಶೇಷವಾದ ಅಭ್ಯಾಸ ನಡೆದರೆ ತುಂಬ ಉಪಯುಕ್ತವಾಗಿರುತ್ತೆ. ಹಾಗಾದರೆ ಹೇಗೆ? ಯಾವ ಸಮಯವನ್ನು ನಾನು ನಿಗದಿ ಮಾಡಿಕೊಳ್ಬೇಕು? ಸಾಮಾನ್ಯವಾಗಿ ಪ್ರಕೃತಿ ಯಾವಾಗ ಶಾಂತವಾಗಿರುತ್ತೋ ಆ ಸಮಯದಲ್ಲಿ ನಾವು ಧ್ಯಾನಕ್ಕೆ ಕುಳಿತರೆ ನಾವು ಬಹುಬೇಗ ಅದರಲ್ಲಿ ಆಕರ್ಷಿತರಾಗಿ ಹೆಚ್ಚು ಹೊತ್ತು ನಾವು ಧ್ಯಾನಕ್ಕೆ ಕೂತ್ಕೊಳ್ಳಿಕ್ಕೆ ನಮ್ಮ ಶರೀರವು ಆ ಪ್ರಕೃತಿಯೊಡನೆ ಬೆರೆತು ನಮಗೆ ಹೆಚ್ಚು ಫಲವನ್ನು ಕೊಡ್ತದೆ ಅಂತ ಹಿರಿಯರು ಹೇಳ್ತಾರೆ. ಹೇಗೆ? ಯಾವಾಗ ಕೂತ್ಕೊಳ್ಬೇಕಾಗಾದರೆ ಸರಿಸುಮಾರು ಬ್ರಾಹ್ಮಿ ಮುಹೂರ್ತ ಅಂತ ನಾವು ಕರಿತೀವಿ. ಬೆಳಗಿನ ಜಾವವನ್ನು 3:30ಯಿಂದ 6 ಗಂಟೆಯ ಒಳಗೆ ಇರುವ ಒಂದು ಸಮಯ ಏನಿದೆಯಲ್ಲ, ಇದು ತುಂಬ ಪ್ರೈಮ್ ಟೈಮ್, ತುಂಬ ಉಪಯುಕ್ತವಾದ ಸಮಯ. ಈ ಸಮಯದಲ್ಲಿ ನಾವು ಧ್ಯಾನವನ್ನು ಪ್ರಾರಂಭ ಮಾಡಿದರೆ ನಮ್ಮ ಮನಸ್ಸಿನ ಎಲ್ಲ ವಿಕಲ್ಪಗಳು ದೂರವಾಗಿ ಶಾಂತವಾದ ಕೊಳದಂತೆ ನಮ್ಮ ಮನಸ್ಸು ಹಗೂರವಾಗತ್ತೆ. ಪ್ರಯತ್ನ ಮಾಡಿ ನೋಡಿ. ಸಾಧ್ಯವಿಲ್ಲ, ಬೆಳಗ್ಗೆ ಎಚ್ಚರ ಆಗೋದಿಲ್ಲ, ಕಷ್ಟ ಆಗತ್ತೆ ಅಂತ ಹೇಳೋದಿದ್ದರೆ ಸಂಜೆಯ ಇಳಿಹೊತ್ತು ಸೂರ್ಯ ಮುಳುಗುವ ಹೊತ್ತಿನಲ್ಲಿ ನೀವು ಈ ಧ್ಯಾನವನ್ನು ಇಟ್ಕೊಳ್ಬೋದು. ಸಮಯ ಹೇಗೆ? 5:30ಯಿಂದ 7 ಗಂಟೆ ಒಳಗೆ. ಇದು ಬಹಳ ಪ್ರಶಸ್ತವಾದ ಸಮಯ. ಈ ಸಮಯವನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಪ್ರಾರಂಭದಲ್ಲಿ ನಮಗೆ ಪ್ರಕೃತಿಯೊಡನೆ ಬೆರೀಲಿಕ್ಕೆ ಅಥವಾ ಪ್ರಕೃತಿ ನಮಗೆ ವಿಶೇಷವಾದ ಒಂದು ಸವಲತ್ತನ್ನು ಕೊಡ್ತಾ ಹೋಗುತ್ತೆ. ಹಾಗೆ ನಾವು ಮುಂದೆ ಹೋಗ್ತಾ ಅದಕ್ಕೆ ಮುಂದೆ ನಾವು ಅದರಲ್ಲಿ ಪ್ರಗತಿ ಸಾಧಿಸಿದ ಮೇಲೆ ನಮಗೆ ಯಾವ ಸಮಯದ ಪರಿವೇ ಇರೋದಿಲ್ಲ. ಎಷ್ಟೊತ್ತಿಗಾರು ಕೂತ್ಕೊಳ್ಬೋದು, ಯಾವ ಬೇಕಾದರೂ ಮಾಡ್ಬೋದು. ಅಲ್ಲಿವರೆಗೆ ನಾವು ವಾಲ್ಮೀಕಿ ಋಷಿಯಂತೆ ಕಾಯಬೇಕು ನಾವು ಅಲ್ವಾ. ಹಾಗೆ ನಾವು ಪ್ರಾರಂಭ ಮಾಡುವಾಗ ಒಂದು ಫಿಕ್ಸ್ ಟೈಮನ್ನು ನಾನು ಪ್ರತಿದಿನ ಬೆಳಗ್ಗೆ 4:35 ನಿಮಿಷಕ್ಕೆ ಧ್ಯಾನಕ್ಕೆ ಕೂತ್ಕೊಳ್ತೀನಿ ಏನೋ ಒಂದು ದೃಢ ಸಂಕಲ್ಪವನ್ನು ಮಾಡಿ
ಏನೇ ಕಷ್ಟ ಬಂದರೂ 4:35ಕ್ಕೆ ಕುತ್ಕೊಂಡು ಬಿಡಬೇಕು. ಎಷ್ಟು ದಿವಸ ಅಂತ ಹೇಳಿದ್ರೆ ನಿಮಗೆ ಎಷ್ಟು ದಿವಸ ಕುತ್ಕೊಳ್ಳೋಕ್ಕಾಯ್ತು? 15 ದಿವಸ, 1 ತಿಂಗಳು, 2 ತಿಂಗಳು, 3 ತಿಂಗಳು, ಒಂದು ಸಮಯವನ್ನು ನಿಗದಿ ಮಾಡ್ಕೊಳ್ಳಿ. ವರ್ಷಗಟ್ಟಲೆ ಹಾಗೂ ಜೀವನ ಪರ್ಯಂತ ಅದೇ ಸಮಯದಲ್ಲಿ ಕುತ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಅದು ಸಾಧ್ಯವಿಲ್ಲದ ಮಾತು. ಸಾಧ್ಯವಾದಷ್ಟು ಮಟ್ಟಿಗೆ ಸ್ವಲ್ಪ ಕಾಲದ ಮಟ್ಟಿಗೆ ನಾನು ಈ ಸಮಯವನ್ನು 1 ತಿಂಗಳು, 15 ದಿವಸ ಅಥವಾ 3 ತಿಂಗಳು ಈ ಸಮಯವನ್ನು ಹೊಂದಾಣಿಸ್ಕೊಳ್ಳಿ. ಮತ್ತೆ ಈ ಸಮಯದಲ್ಲಿ ಆಗೋದಿಲ್ಲ, ಇನ್ನೊಂದು ಸಮಯಕ್ಕೆ ಹೋಗ್ತೀರಿ, ಆ ಸಮಯವನ್ನು ಮತ್ತೆ ಫಿಕ್ಸ್ ಮಾಡ್ಕೊಳ್ಳಿ, ಮತ್ತೆ ಅದೇ ಸಮಯವನ್ನು ಮುಂದುವರಿಸಿ. ಹೀಗೆ ಪ್ರಾರಂಭದಲ್ಲಿ ಆ ಸಮಯವನ್ನು ನೀವು ನಿಗದಿ ಮಾಡ್ತಾ ಹೋದಂತೆಲ್ಲ ನಿಮಗೆ ನಿಮ್ಮೊಳಗೆ ಒಂದು ವಿಶೇಷವಾದ ಆನಂದ ಉಂಟಾಗತ್ತೆ, ಸಂತೋಷ ಉಂಟಾಗತ್ತೆ. ನಿಮ್ಮಲ್ಲಿರುವ ಎಲ್ಲ ದುಶ್ಚಟಗಳಿರ್ಬೋದು, ಕೆಟ್ಟತನ ಇರ್ಬೋದು, ದಾರಿದ್ರ್ಯ ಇರ್ಬೋದು, ದುಃಖ ಇರ್ಬೋದು, ದುಮ್ಮಾನ ಇರ್ಬೋದು, ಈ ಎಲ್ಲವೂ ಕಳೆದು ಹೋಗಿ ಶಾಂತ ಸ್ವಭಾವ. ಯಾರನ್ನು ಮಾತಾಡಿಸಿದ್ರು ಭಾಳ ಪ್ರೀತಿಯಿಂದ ಮಾತಾಡಿಸ್ತೀರಿ. ಈಗ ಹಾಗಲ್ಲ. ಅವು ಯಾರಾದರೂ ಬೇಡದವ್ರು ಸಿಕ್ಬಿಟ್ರೆ ಅವ್ನು ನೋಡಿಬಿಟ್ರೆ ದುರ್ಗುಟ್ಬಿಡ್ತೀರಿ, ನೀವು ಕಣ್ಣೆಲ್ಲ ಕೆಂಪಗಾಗ್ಬಿಡುತ್ತೆ ಅಲ್ವಾ. ಈಗ ಹಾಗಲ್ಲ. ಧ್ಯಾನದ ಒಂದು ಮಾರ್ಗ ಸೂಚಿಯೇ ಬೇರೆ. ಧ್ಯಾನವನ್ನು ಮಾಡಿದವರ ಮುಖವನ್ನು ನೀವು ನೋಡಿ, ಅಥವಾ ಧ್ಯಾನವನ್ನು ಅಭ್ಯಾಸ ಮಾಡಿದಂಥವರ ಒಂದು ಸಾಂಗತ್ಯವನ್ನು ನೀವು ಹೊಂದಿ, ಆಗ ನಿಮಗೆ ಗೊತ್ತಾಗತ್ತೆ. ಹಾಗೆ ಆ ಧ್ಯಾನದ ಒಂದು ದಿನಚರಿಯೇ ಭಾಳ ಭಾಳ ಮನೋಜ್ಞವಾದದ್ದು. ಅದನ್ನು ನಾವು ಹೇಳಲಿಕ್ಕಾಗೋದಿಲ್ಲ, ಅದು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಒಂದು ವಿಶೇಷವಾದ ಒಂದು ಮನಸ್ಥಿತಿ ಧ್ಯಾನಸ್ಥರಿಗೆ ಸಿಕ್ಕತ್ತೆ ನೋಡಿ. ಪತಂಜಲಿ ಮಹರ್ಷಿಯವರು, ಋಷಿಮುನಿಗಳು ಆವಾಗಲೇ ಈ ವಿಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ. ಅಂತಹ ಒಂದು ವಿಶೇಷವಾದ ಸಂಕಲ್ಪದೊಂದಿಗೆ ಮತ್ತು ಸಮಯದೊಂದಿಗೆ ನಮ್ಮ ಶರೀರ ಮತ್ತು ಮನಸ್ಸನ್ನು ಹೊಂದಾಣಿಸಿಕೊಂಡು ನಾವು ಯೋಗಕ್ಕೆ, ಧ್ಯಾನಕ್ಕೆ ನಾವು ಮುಂದಾಗಬೇಕಾಗತ್ತೆ. ಮತ್ತು ಯೋಗ್ಯವಾದ ಒಂದು ವಾತಾವರಣವಿರಬೇಕು. ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಅಯ್ಯೋ ನಮ್ಮ ಮನೆ ಸಣ್ಣ ಮನೆ, ಜಾಗ ಇಲ್ಲ, ಮನೆ ತುಂಬ ಸಾಮಾನಿದೆ. ಅದು ಕುಂಟು ನೆಪಗಳು ಮಾತ್ರ. ಒಂದು ದೃಢವಾದ ಸಂಕಲ್ಪ ನಮ್ಮಲ್ಲಿತ್ತು ಅಂದರೆ ನಾನು ಎಲ್ಲಿ ಬೇಕಾದರೂ ಕೂತ್ಕೊಳ್ಬೋದು. ಆ ಸ್ಥಳದಲ್ಲಿ ಸಾಮಾನ್ಯವಾಗಿ ನಾವು ದೇವರ ಕೋಣೆಯನ್ನು ಇಟ್ಕೊಂಡಿರ್ತೀವಿ ಪ್ರತಿಯೊಬ್ಬರು ಕೂಡ. ಹಿಂದೂ ಧರ್ಮವನ್ನು ಅನುಸಾರ ಮಾಡುವವರು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಒಂದು ಸಣ್ಣ ದೇವರ ಕೋಣೆ ಅಂತೂ ಇದ್ದೇ ಇರುತ್ತೆ. ಅದನ್ನೇ ಆಯ್ಕೆ ಮಾಡ್ಕೋಬೋದು, ಇಲ್ಲ ಮಲಗುವ ಕೋಣೆಯನ್ನು ಆಯ್ಕೆ ಮಾಡ್ಕೊಳ್ಬೋದು. ಅಂದರೆ ಯಾವ ಒಂದು ವಾತಾವರಣದಲ್ಲಿ ನಾವು ಧ್ಯಾನಕ್ಕೆ ಕೂತ್ಕೊಳ್ತೇವೋ ಅದು ಅತ್ಯಂತ ಶುಚಿತ್ವವಾಗಿರಬೇಕು, ಯೋಗ್ಯವಾಗಿರಬೇಕು. ಮತ್ತು ದೇಹ ಸ್ಥಿತಿ ಉತ್ತಮವಾಗಿರಬೇಕು. ನಮಗೆ ಜ್ವರ ಬಂತು, ಸುಸ್ತಾಯಿತು, ಬೇರೆ ಏನೇನೋ ಕಷ್ಟಗಳು ಇದ್ದಾಗ ನಾವು ಧ್ಯಾನ ಮಾಡಿದರೆ ಪ್ರಯೋಜನ ಆಗೋದಿಲ್ಲ. ನಮ್ಮ ಆರೋಗ್ಯ ಸ್ಥಿತಿ ಉತ್ತಮವಾಗಿದ್ದಾಗ ಮಾತ್ರ ಧ್ಯಾನಕ್ಕೆ ನಾವು ಕೂತ್ಕೊಳ್ಬೇಕು. ಮತ್ತು ಒಂದು ಸಂಕಲ್ಪ ಶಕ್ತಿ ಇರಬೇಕು, ಪ್ರತಿಜ್ಞಾಪೂರ್ವಕವಾದ ಸಂಕಲ್ಪ ಶಕ್ತಿ ಇರಬೇಕು. ಮನಸ್ಸು ಚಾಂಚಲ್ಯರಹಿತವಾಗಿರಬೇಕು ಅಂತ ಹೇಳ್ತಾರೆ. ಆಗಲೇ ನಾವು ಧಾರಣದಿಂದ ಧ್ಯಾನಕ್ಕೆ ಬರುವ ಸ್ಥಿತಿಯಲ್ಲಿ ಇದ್ದೀವಿ. ಆಗ ನಮ್ಮ ಮನಸ್ಸು ಏಕಾಗ್ರತೆಗೆ ಬರ್ತಾ ಇರುತ್ತೆ. ಆ ಸ್ಥಿತಿಯಲ್ಲಿ ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ಬಹುಬೇಗ ನಾವು ಅದರಲ್ಲಿ ಪ್ರಗತಿಯನ್ನು ಸಾಧಿಸ್ಬೋದು. ಮತ್ತು ಉಸಿರಾಟ ಗತಿಯ ಗಮನ, ನಮ್ಮ ಉಸಿರಾಟವನ್ನು ಗಮನಿಸಿ ನಾವು ಧ್ಯಾನವನ್ನು ಅನುಭವಿಸಬೇಕು ಅಂತ ಹೇಳ್ತಾರೆ. ಮತ್ತು ಮುಖ್ಯವಾಗಿ ಒಂದು ಮುದ್ರೆ ಇರಬೇಕು. ಯಾರು ಧ್ಯಾನಕ್ಕೆ ಕೂತ್ಕೊಳ್ತೀರೋ ಒಂದು ಸ್ಥಿರವಾದ ಭಂಗಿ, ಪದ್ಮಾಸನವೋ, ಸುಖಾಸನವೋ, ವಜ್ರಾಸನವೋ, ಅದು ಆಸನಗಳ ಪ್ರಕ್ರಿಯೆಯಲ್ಲಿ ಬರುತ್ತೆ. ಅಲ್ಲಿ ನೀವು ಅಲ್ಲೇ ಸಾಧನೆ ಮಾಡಿರ್ತೀರಿ. ಹೆಚ್ಚು ಹೊತ್ತು ಕುಳಿತುಕೊಳ್ಳುವ ಸ್ಥಿರವಾದ ಭಂಗಿಯಲ್ಲಿ ನೀವು ಧ್ಯಾನಕ್ಕೆ ಕೂತ್ಕೊಳ್ತೀರಿ, ಅದು ನಿಮಗೆ ಗೊತ್ತಿದೆ. ಒಂದು ಮುದ್ರೆ ಇರಬೇಕು. ಯಾಕೆ ಮುದ್ರೆ ಇರಬೇಕು? ಇದು ಬಹಳ ವಿಶೇಷವಾದ ಒಂದು ಗತಿ. ನಾವು ನಮ್ಮ ಬೆರಳನ್ನು ನೀವು ಗಮನಿಸಿ, ಯಾವುದಾದ್ರೂ ಒಂದು ಬೆರಳು ಒಂದಕ್ಕೊಂದು ಸಮ ಇದೆಯಾ? ಸಾಧ್ಯವೇ ಇಲ್ಲ. ಸಮ ಇದ್ದರೆ ಆ ಬೆರಳಿನಲ್ಲಿ ನಾವು ಏನಾದರೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯವೇ ಇಲ್ಲ. ಭಗವಂತನ ಸೃಷ್ಟಿ ನೋಡಿ, ಒಂದಕ್ಕೊಂದು ಭಿನ್ನವಾಗಿದೆ. ಆ 5 ಬೆರಳುಗಳನ್ನು ಜೊತೆಗೆ ಸೇರಿಸಿದಾಗ ಎಂಥ ಒಂದು ಸೊಗಸಾದ ಒಂದು ಸ್ಥಿತಿ ಸಿಗ್ತದೆ ನೋಡಿ ಅಲ್ವಾ. ನಾವು ಏನು ಬೇಕಾದ್ರೂ ಕೆಲಸ ಮಾಡ್ಬೋದು. ಅಂಥ ಒಂದು ಶಕ್ತಿ ಆ ಬೆರಳಲ್ಲಿ ಕೊಟ್ಟಿದ್ದಾನೆ. ಹಾಗಿದ್ದಾಗ ಆ ಬೆರಳುಗಳನ್ನು ಉಪಯೋಗಿಸಿಕೊಂಡು ಒಂದು ಸಾಧಾರಣವಾದ ಮುದ್ರೆ, ಧ್ಯಾನ ಮುದ್ರೆ ಅಥವಾ ಯೋಗ ಮುದ್ರೆ, ಯಾವುದಾದ್ರೂ ಮುದ್ರೆ, ಚಿನ್ಮುದ್ರೆ ಬಹಳ ಉಪಯೋಗಕ್ಕೆ ಬರುತ್ತೆ ನಾವು ಧ್ಯಾನದಲ್ಲಿ ಕೂತ್ಕೊಂಡು. ಯಾಕಂದರೆ ಚಿನ್ಮುದ್ರೆ ಏಕಾಗ್ರತೆಯ ಸಂಕೇತ. ಚಿನ್ಮುದ್ರೆಯನ್ನು ಮಾಡಿದಾಗ ನಮ್ಮ ನಾಡಿಗಳು ಶುದ್ಧವಾಗ್ತವೆ. ಈ ಇಡನಾಡಿ ಮತ್ತು ಪಿಂಗಳ ನಾಡಿ ಮತ್ತು ಸುಷುಮ್ನ ನಾಡಿ, ಈ 3 ನಾಡಿಗಳ ಶುದ್ಧತ್ವವನ್ನು ಇದು ಕೊಟ್ಟು ನಮ್ಮ
ಈ ಹೈಪೋಥಲಮಸ್ ಸಿಸ್ಟಮ್ ಬ್ರಹ್ಮನಾಡಿ ಅಂತ ಏನು ಹೇಳ್ತಲ್ಲ, ಆ ಬ್ರಹ್ಮನಾಡಿಗೆ ಸಂದೇಶವನ್ನು ಕಳಿಸ್ತಾ. ಇದೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಇದ್ದ ಹಾಗೆ. ಸ್ವಿಚ್ ಹಾಕಿದಾಗ ಹೇಗೆ ಬಲ್ಬು ಹತ್ತಿ ಬೆಳಕು ಕೊಡ್ತದೋ ಹಾಗೆ ಚಿನ್ಮುದ್ರೆ ಹಾಕಿದಾಗ ನಮ್ಮ ಬ್ರಹ್ಮರಂಧ್ರ ಬ್ರಹ್ಮನಾಡಿ ಏನು ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳ್ತಾರೆ. ಅದು ಗ್ರಂಥಿಗಳ ರಾಜ. ಆ ರಾಜಗ್ರಂಥಿಯನ್ನು ಪ್ರಚೋದಿಸ್ತದೆ ಇದು. ಹಾಗಾಗಿ ಈ ಚಿನ್ಮುದ್ರೆ ಬಹಳ ವಿಶೇಷವಾಗಿ ನಮಗೆ ಧ್ಯಾನದಲ್ಲಿ ಕೆಲಸ ಮಾಡುತ್ತೆ. ಹಾಗೆ ಒಂದು ಮುದ್ರೆ ಇರಬೇಕು ಅಂತ ಹೇಳ್ತಾರೆ. ಮತ್ತು ಹಸನ್ಮುಖರಾಗಿರಬೇಕು ಅಂತ, ಮುಗುಳು ನೆಗೆಯಿಂದ ನಾವು ಇರಬೇಕು. ಮುಖ ಗಟ್ಟಾಕ್ಕೊಂಡು ಬಿಗಿಯಾಗಿ ಕೂತ್ಕೊಂಡು ಧ್ಯಾನವನ್ನು ಮಾಡಕೂಡ್ದು ಅಂತ ಹೇಳ್ತಾರೆ. ನಗುಮುಖದಿಂದ ಶಾಂತ ಸ್ವಭಾವದಿಂದ ಹಸನ್ಮುಖರಾಗಿ ನೀವು ಧ್ಯಾನಕ್ಕೆ ಮಗ್ನರಾಗಿ ಅಂತ ಹೇಳ್ತಾರೆ. ಮತ್ತು ಉಸಿರಾಟದ ಸದ್ದು ಕೇಳಿಸಬಾರದು. ನಾವು ಉಸಿರಾಡೋದು ಇನ್ನೊಬ್ಬರಿಗೆ ಕೇಳಿಸಬಾರದಂತೆ. ಹಾಗೆ ಸದ್ದಿಲ್ಲದ ಉಸಿರಾಟವನ್ನು ನಾವು ಮಾಡಬೇಕಾಗ್ತದೆ ಅಂತ ಹೇಳ್ತಾರೆ. ಮೂಗಿನ ತುದಿಯಲ್ಲಿ ಬಿಸಿ ಮತ್ತು ತಂಪುತನದ ಅನುಭವವನ್ನು ನಾವು ತಗೊಳ್ತಾ ನಿಧಾನಗತಿಯ ಉಸಿರಾಟವನ್ನು ಮಾಡಿದಾಗ ಸದ್ದಿಲ್ಲದ ಉಸಿರಾಟವನ್ನು ನಾವು ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಇವೆಲ್ಲವನ್ನು ಪ್ರಾಮಾಣಿಕವಾಗಿ ಅನುಭವಿಸಿ ನಾವು ಧ್ಯಾನಕ್ಕೆ ಅಣಿಯಾಗಬೇಕು ಅಂತ ಹೇಳ್ತಾರೆ. ಇಷ್ಟೆಲ್ಲವನ್ನು ಗಮನಿಸಿ ನಾವು ಧ್ಯಾನಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಲ್ವಾ? ಹಾಗಾದರೆ ಧ್ಯಾನದ ಮೊದಲ ಪಾಠ ಏನು? ಎಲ್ಲ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಇದೆಲ್ಲವನ್ನು ನನ್ನ ಅರಿವಿಗಿದೆ. ಬಹಿರ್ಮುಖವಾದ ಎಲ್ಲ ಆಲೋಚನೆಗಳನ್ನು ಪಂಚೇಂದ್ರಿಯಗಳ ಮೂಲಕ, ವಿಶೇಷವಾಗಿ 6ನೇ ಇಂದ್ರಿಯ ಮನಸ್ಸೆಂಬ ಇಂದ್ರಿಯವನ್ನು ಒಳಗೆ ಹಾಕಿಕೊಂಡು ಅಂತರ್ಮುಖಿಯಾಗಿ ನಾನು ಧ್ಯಾನಕ್ಕೆ ಸಿದ್ಧನಾಗಿದ್ದೇನೆ. ಆದರೆ ಧ್ಯಾನದ ಮೊದಲ ಪಾಠ ಹೇಗೆ, ಅದನ್ನು ಹೇಗೆ ನಾನು ವ್ಯಕ್ತಪಡಿಸ್ಕೊಳ್ಳೋದು, ಅಭ್ಯಾಸ ಹೇಗೆ ಮಾಡೋದು? ಧ್ಯಾನದಲ್ಲಿ ಅನೇಕ ವರ್ಗಗಳಿದ್ದಾವೆ. ಅದರಲ್ಲಿ ಸುಗುಣ ಧ್ಯಾನ ಮತ್ತು ನಿರ್ಗುಣ ಧ್ಯಾನ, ಆಕಾರ ಧ್ಯಾನ ಮತ್ತು ನಿರಾಕಾರ ಧ್ಯಾನ. ಇವತ್ತು ಅನೇಕ ಧ್ಯಾನದ ಪ್ರಕಾರಗಳಿದ್ದಾವೆ. ವಿಡಿಯೋ ಆನ್ ಮಾಡ್ಬೋದಾ? ಅನೇಕ ಧ್ಯಾನದ ಪ್ರಕಾರಗಳಿದ್ದಾವೆ. ಅವರವರ ಭಾವಕ್ಕೆ, ಅವರವರ ಆಲೋಚನೆಗೆ, ಅವರವರ ಸಾಧನೆಗೆ ಸಿದ್ಧಿಯಾಗಿ ಅನೇಕರು ವಿಶೇಷವಾದ ಹೊಸ ಹೊಸ ರೀತಿಯ ಧ್ಯಾನವನ್ನು ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತಿನ ಒಂದು ದಿನಮಾನಗಳಲ್ಲಿ ನಾವು ತಗೊಳ್ಬಹುದಾಗಿದ್ದರೆ ಮಹೇಶ್ ಯೋಗಿಗಳ ಧ್ಯಾನ ಪ್ರಕಾರಗಳೇ ಒಂದು ರೀತಿ, ಹಾಗೆ ಓಶೋ ರಜನೀಶರ ಧ್ಯಾನ ಪದ್ಧತಿ ಅವರದ್ದೊಂದು ರೀತಿ, ಹಾಗೆ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ ಇದೆ, ವಿಪಶ್ಯನ ಧ್ಯಾನ, ಅದು ಒಂದು ರೀತಿಯ ಧ್ಯಾನ. ಹೀಗೆ ಇವೆಲ್ಲವೂ ಕೂಡ ಈ ಸುಗುಣ ಮತ್ತು ನಿರ್ಗುಣ, ಆಕಾರ ಮತ್ತು ನಿರಾಕಾರ ಧ್ಯಾನದ ಮೂಲ ಸ್ವರೂಪವೇ ಆಗಿದೆ. ಇದನ್ನು ಬಿಟ್ಟಿಲ್ಲ. ಹಾಗಾಗಿ ನಾವು ಮುಖ್ಯವಾಗಿ ಪ್ರಾರಂಭದಲ್ಲಿ ಆಕಾರ ಧ್ಯಾನವನ್ನು ಅಭ್ಯಾಸ ಮಾಡಬೇಕಾಗತ್ತೆ. ಯಾವುದೋ ಒಂದು ವಸ್ತುವಿನಲ್ಲಿ ನಾವು ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿ ಆ ವಸ್ತುವನ್ನೇ ಚಿಂತನೆ ಮಾಡ್ತಾ ಅಲ್ಲಿ ಮನಸ್ಸನ್ನು ಹದಗೊಳಿಸಿ ಅಲ್ಲಿ ಲೀನವಾಗಬೇಕಾಗತ್ತೆ ನಮ್ಮ ಮನಸ್ಸು. ಅದಕ್ಕೆ ಹೇಳ್ತಾರೆ ಈಶ್ವರ ಪ್ರಣಿಧಾನ, ಸರೆಂಡರ್ ಯುವರ್ ಸೆಲ್ಫ್. ನಾವು ಶರಣಾಗತಿ ಭಾವದಿಂದ ನಮ್ಮ ಮನಸ್ಸನ್ನು ಅಲ್ಲಿ ಮೂಲಕ್ಕೆ ತೆಗೆದುಕೊಂಡು ಹೋಗಬೇಕಾಗ್ತದೆ. ಅದು ಧ್ಯಾನದ ಮೂಲ ಉದ್ದೇಶ. ಅಲ್ಲಿ ಆಕಾರ ಧ್ಯಾನ, ನಿರಾಕಾರ ಧ್ಯಾನ ಅಥವಾ ನಿರ್ಗುಣ ಧ್ಯಾನಗಳು ಹೇಗೆ? ಇಲ್ಲಿ ಯಾವುದೇ ವಸ್ತುವಿನ ಚಲನೆ ಇರೋದಿಲ್ಲ, ಯಾವುದೇ ವಸ್ತು ಸ್ಥಿತಿ ಇರೋದಿಲ್ಲ. ಅಲ್ಲಿ ನಿರಾಕಾರ, ಬ್ಲೈಂಡ್, ಜೀರೋ, ಅಲ್ಲಿ ಏನೂ ಇರೋದಿಲ್ಲ. ಆ ಒಂದು ನಿರಾಕಾರ ಧ್ಯಾನಕ್ಕೆ ಬರಬೇಕಾದ್ರೆ ನಮ್ಮ ಸಾಧನೆ ಎಷ್ಟು ದಿವಸದ್ದಾಗಿರ್ಬೋದು, 1 ದಿವಸವೋ 10 ದಿವಸವೋ ತಿಂಗಳು ವರ್ಷವೋ, ಈ ಜನ್ಮದಲ್ಲವೋ ಮುಂದಿನ ಜನ್ಮದಲ್ಲೂ ಆಗ್ಬೋದು, ಈ ಜನ್ಮದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿರಂತರವಾದ ಒಂದು ಅಭ್ಯಾಸದಿಂದ ಇದು ಸಾಧ್ಯವಾಗ್ತದೆ. ಹಾಗಾದರೆ ಧ್ಯಾನದ ಮೊದಲ ಪಾಠ ಹೇಗೆ? ಸಮಯ ಆಗ್ತಾ ಉಂಟಾ? ಮುಂದುವರಿಸ್ಬೋದಾ? ಕೇಳಿಸ್ತಾ ಉಂಟಾ? ಹಾಂ, ಮುಂದುವರಿಸ್ಬೋದಾ ಒಂದು 5 ನಿಮಿಷ ಗುರುಗಳೇ? ಹಾಂ, ಧ್ಯಾನದ ಮೊದಲ ಪಾಠ ಹೇಗೆ ಅನ್ನೋದು ನಮ್ಮ ಮುಂದಿರೋ ಪ್ರಶ್ನೆ. ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಸ್ಥಿರವಾದ ಭಂಗಿಯಲ್ಲಿದ್ದೇವೆ, ನಿಖರವಾದ ಸಮಯದಲ್ಲಿದ್ದೇವೆ, ಮನಸ್ಸನ್ನು ಹಗುರಗೊಳಿಸ್ಕೊಂಡಿದ್ದೇವೆ, ಶಾಂತ ಸ್ವಭಾವದಲ್ಲಿದ್ದೇವೆ. ಹಾಗಾದರೆ ಧ್ಯಾನದ ಮೊದಲ ಪಾಠವನ್ನು ನಾನು ಹೇಗೆ
ಪ್ರಾರಂಭ ಮಾಡಬೇಕು. ಒಂದು ಸ್ಥಿರವಾದ ಭಂಗಿಯಲ್ಲಿ ಕುಳಿತು ಸ್ವಲ್ಪ ಹೊತ್ತು ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ಪ್ರಾಯೋಗಿಕವಾಗಿ ನಾವೆಲ್ಲರೂ ಈಗ ಮಾಡ್ಬೋದು ಅದನ್ನು. ಯಾರೆಲ್ಲ ಈ ಅಂತರ್ಜಾಲದಲ್ಲಿದ್ದೀರಿ ಅವರು ಇದನ್ನು ಕೇಳ್ತಾ ನೀವು ಒಂದೆರಡು ನಿಮಿಷ ಅದರ ಆಳಕ್ಕೆ ಹೋಗ್ಬೋದೇನೋ ನನ್ನ ಆಶಯ. ಪ್ರಯತ್ನ ಪಡೋಣ, ಆಗ್ಬೋದಲ್ಲ? ಸ್ವಲ್ಪ ಹೊತ್ತು ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ಕಣ್ಣು ಮುಚ್ಚಿದಾಗ ಅಂತರಂಗದ ಭಾವಗಳು ನಮ್ಮನ್ನು ಆವರಿಸ್ತದೆ. ಬಹಿರ್ಮುಖವಾದ ಎಲ್ಲ ಆಲೋಚನೆಗಳನ್ನು ಹಾಗೆ ಬದಿಗೊತ್ತಿ ನಮ್ಮ ಅಂತರಂಗಕ್ಕೆ ನಾವು ಆಳಕ್ಕೆ ಇಳಿಯೋಣ. ಸ್ವಲ್ಪ ಹೊತ್ತು ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ಹಾಗೆ ನಿಮ್ಮ ಮನಸ್ಸನ್ನು ಅಲೆದಾಡಲು ಬಿಡಿ. ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಕೊಡಬೇಡಿ. ಅದು ನೋಡಬೇಕು, ಇದು ನೋಡಬೇಕು, ಅದಾಗಬೇಕು, ಆ ಹಿಂದಿನ ಯಾವುದೇ ವಿಚಾರವನ್ನು ನೀವಲ್ಲಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಡಿ. ಅದನ್ನು ಹಾಗೆ ಆ್ಯಸ್ ಇಟ್ ಈಸ್ ಹಾಗೇ ಬಿಟ್ಟುಬಿಡಿ. ಮನಸ್ಸನ್ನು ಹಾಗೇ ಅಲೆದಾಡಲು ಬಿಟ್ಟುಬಿಡಿ. ಸುಮ್ಮನೆ ನಿರ್ಲಿಪ್ತವಾಗಿ ನೋಡುತ್ತಾ ಕಾಯುತ್ತಾ ಇರಿ. ನಿಮ್ಮ ಮನಸ್ಥಿತಿ ಏನು ನೋಡ್ತಾ ಇದೆ, ಏನು ಹೇಳ್ತಾ ಇದೆ, ನಿರ್ಲಿಪ್ತ ಭಾವದಿಂದ ಅದನ್ನು ಹಾಗೇ ನೋಡ್ತಾ ಕಾಯ್ತಾ ಇರಿ. ನಿಮ್ಮ ಮನಸ್ಸು ಏನು ಮಾಡ್ತಾ ಇದೆ, ಏನನ್ನು ಕೇಳ್ತಾ ಇದೆ, ಏನನ್ನು ಗಮನಿಸ್ತಾ ಇದೆ, ಅದೆಲ್ಲವನ್ನು ಗಮನಿಸಿ. ಅಲ್ಲಿಂದ ನಿರ್ಗಮಿಸಬೇಡಿ. ನಿಮ್ಮ ಗಮನ ನಿಮ್ಮ ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರ ಇವೆಲ್ಲದರ ಪ್ರತೀಕವಾದ ಬುದ್ಧಿ ಇದೆಯಲ್ಲ, ಮನಸ್ಥಿತಿ ಇದೆಯಲ್ಲ, ಅದು ಏನು ಹೇಳ್ತಾ ಇದೆ, ಏನು ನೋಡ್ತಾ ಇದೆ, ಅದೆಲ್ಲವನ್ನು ಗಮನಿಸ್ತಾ ಇರಿ. ಗಮನಿಸಿ, ನಿರ್ಗಮಿಸಬೇಡಿ. ಹಾಗೆ ಸ್ವಲ್ಪ ಹೊತ್ತು ಮುಂದುವರಿಯಿರಿ. ಸ್ವಲ್ಪ ಹೊತ್ತಿನ ನಂತರ ಈಗ ನಿಮ್ಮ ಮನಸ್ಸನ್ನು ಸಡಿಲಬಿಡಿ. ಈಗ ನಿಮ್ಮ ಮನಸ್ಸಿನಲ್ಲಿ ಏಳುವ ಅನೇಕ ವಿಕೃತ ಭಾವನೆಗಳನ್ನು ಗಮನಿಸಿ. ನಿಮಗೇ ಅಚ್ಚರಿಯಾಗತ್ತೆ. ಹಿಂದೆ ಗತಕಾಲದಲ್ಲಿ ನಡೆದಂತಹ ಅನೇಕ ಘಟನೆಗಳು, ಕೆಟ್ಟದ್ದಿರ್ಬೋದು, ಒಳ್ಳೆಯದಿರ್ಬೋದು, ಎಲ್ಲ ಘಟನೆಗಳು ಒಮ್ಮೆ ಕಣ್ಣು ಮುಂದೆ ಪಿಕ್ಚರೈಸ್ ಆಗುತ್ತೆ. ನಿಮಗೆ ಬರುತ್ತೆ, ಆ ಪಿಕ್ಚರ್ ನಿಮಗೆ ಕಾಣುತ್ತೆ. ಇಂಥ ಸಮಯದಲ್ಲಿ ಇಂಥ ಕೆಲಸ ನಾನು ಮಾಡಿದ್ದೆ, ಹೀಗಾಗಿತ್ತು. ಎಲ್ಲ ಘಟನೆಗಳು ನಿಮ್ಮ ಮನಸ್ಸಿಗೆ 100ಕ್ಕೆ 100 ಬರುತ್ತೆ. ಹೌದಾ, ನಾನು ಇಂತಹ ಕೆಲಸವನ್ನು ಮಾಡಿದ್ನ, ಇಂತಹ ಮನಸ್ಥಿತಿ ನನ್ನದಾಗಿತ್ತ, ಹೀಗೆಲ್ಲ ನಡೆದಿತ್ತ ನನ್ನ ಜೀವನದಲ್ಲಿ ಎನ್ನುವ ಒಂದು ಭಾವವನ್ನು ನೀವು ಗಮನಿಸ್ತೀರಿ. ಧ್ಯಾನವನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಪ್ರತಿನಿತ್ಯ ಇದನ್ನು ಮಾಡ್ತಾ 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 ದಿನ ಕಳೆದಂತೆ ನಿಮ್ಮ ಮನಸ್ಸಿನಲ್ಲಿರುವ ಈ ಎಲ್ಲ ವಿಕ್ಷೇಪಗಳು ಕಡಿಮೆಯಾಗುತ್ತಾ ಹೋಗುತ್ತೆ. ಅದನ್ನು ಗಮನಿಸ್ತಾ ಬರೋಣ. ಪ್ರತಿನಿತ್ಯ ಈ ರೀತಿಯ ಗಮನವನ್ನು ಹರಿಸ್ತಾ ನೀವು ಮುಂದೆ ಹೋಗ್ತಾ ಹೋದರೆ ನಿಮ್ಮಲ್ಲಿರುವ ಆ ವಿಕೃತ ಭಾವನೆಗಳು, ಕೆಟ್ಟತನಗಳೆಲ್ಲ ಹೊರಗೆ ಹೋಗ್ತಾ ಹೋಗುತ್ತೆ. ಮನಸ್ಸಿನ ಎಲ್ಲ ವಿಕಾರ ವಿಕ್ಷೇಪಗಳಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಮನಸ್ಸಿನ ಸಮತೋಲನಗಳನ್ನು ನೀವು ಗಮನಿಸ್ತಾ ಹೋಗಿ. ಮನಸ್ಸು ಸಮಸ್ಥಿತಿಗೆ ಬರುವುದನ್ನು ಗಮನಿಸ್ತಾ ಬನ್ನಿ. ಈಗ ಚಿಂತಿಸಿ, ನಿಮ್ಮ ದೇಹವನ್ನೇ ಕುರಿತು ಚಿಂತಿಸಿ. ಅದು ಶಕ್ತಿಯುತವೂ ಸ್ವಾಸ್ಥ್ಯವೂ ಆಗಿದೆ ಎಂದು ಗಮನಿಸಿ. ನನ್ನ ಶರೀರ ದೃಢಕಾಯವಾಗಿದೆ, ನಾನು ಆರೋಗ್ಯವಾಗಿದ್ದೀನಿ, ನಾನು ಬಲಿಷ್ಠವಾಗಿದ್ದೀನಿ, ನಾನು ಅತ್ಯಂತ ಆನಂದವಾಗಿದ್ದೀನಿ. ಆ ಭಾವವನ್ನು ಇಲ್ಲಿ ಜೋಡಿಸಿ. ನನಗೆ ಯಾವುದೇ ತೊಂದರೆಗಳಿಲ್ಲ, ನಾನು ತುಂಬ ಆರಾಮದಲ್ಲಿದ್ದೀನಿ, ಆರೋಗ್ಯಪೂರ್ಣವಾಗಿದ್ದೀನಿ, ನನ್ನ ಮನಸ್ಸು ಅತ್ಯಂತ ಹಗೂರವಾಗಿದೆ, ಯಾವ ಕೆಟ್ಟ ಆಲೋಚನೆಗಳು ನನ್ನಲ್ಲಿಲ್ಲ ಎನ್ನುವ ಒಂದು ದೃಢವಾದ ಸಂಕಲ್ಪವನ್ನು ನೀವು ಅಲ್ಲಿ ನಿಮ್ಮ ಭಾವಕ್ಕೆ ಕೊಡಿ. ಈಗ ಭಾವಿಸಿರಿ, ನಾನು ಒಂದು ಉತ್ತಮವಾದ ಕನಸನ್ನು ಕಾಣಿ, ನಾನು ಆರೋಗ್ಯವಾಗಿದ್ದೀನಿ, ಸಂತೋಷವಾಗಿದ್ದೀನಿ ಎನ್ನುವ ಒಂದು ಉತ್ತಮವಾದ ಕನಸನ್ನು ನೀವು ಕಾಣಬೇಕು. ಎಲ್ಲ ದೌರ್ಬಲ್ಯಗಳನ್ನು ಕಿತ್ತೊಗೆಯಿರಿ. ನಿಮ್ಮಲ್ಲಿ ಅಗಾಧವಾದ ಆತ್ಮಶಕ್ತಿ, ಶ್ರದ್ಧೆ, ಭರವಸೆ ಇವೆಲ್ಲವನ್ನು ಹೊಂದಿರಿ. ನಂತರ ನಿಮಗಿಷ್ಟವಾದ
ಯಾವುದಾದರೂ ಒಂದು ಧ್ಯಾನದ ಪ್ರಕ್ರಿಯೆಯನ್ನು ನೀವು ಅಭ್ಯಾಸ ಮಾಡಲಿಕ್ಕೆ ಮುಂದಾಗಿರಿ. ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ಸುಗುಣ ಧ್ಯಾನ ಅಥವಾ ಆಕಾರ ಧ್ಯಾನದಲ್ಲಿ ಓಂಕಾರ ಧ್ಯಾನವನ್ನು ನಾವು ಆಯ್ಕೆ ಮಾಡಿಕೊಳ್ಳೋದು ಸೂಕ್ತ. ಓಂಕಾರದ ಚಿತ್ರವನ್ನು ನಮ್ಮ ಮುಂದೆ ಇಟ್ಕೊಳ್ಳೋದು, ಅದನ್ನು ನೋಡ್ತಾ ಅದರ ಆಕಾರವನ್ನು, ಗಾತ್ರವನ್ನು, ಬಣ್ಣವನ್ನು, ಸ್ಥಿತಿಯನ್ನು ಕಣ್ತುಂಬ ತುಂಬಿಕೊಂಡು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಹೊರಗೆ ಬಾಹ್ಯವಾಗಿ ನೋಡಿದ ಆಕಾರವನ್ನು ಅಂತರಂಗವಾಗಿ ನೋಡ್ತಾ ಅಲ್ಲಿ ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸುವುದು, ಅಲ್ಲಿಂದ ನಿಮ್ಮ ಮುಂದಿನ ಪ್ರಯಾಣವನ್ನು ಬೆಳೆಸೋದು. ಹಾಗೆ ಯಾವುದೇ ಒಂದು ದೇವರ ಫೋಟೋ ಆಗ್ಬೋದು ಅಥವಾ ಯಾವುದೋ ಒಂದು ಹೂವಿನ ಚಿತ್ರ ಆಗ್ಬೋದು, ಚಿಕ್ಕ ಸಣ್ಣ ಮಗುವಿನ ಚಿತ್ರ ಆಗ್ಬೋದು, ನಿಮಗೆ ಆನಂದವನ್ನು ಕೊಡುವ, ಸಂತೋಷವನ್ನು ಕೊಡುವ ಯಾವುದೇ ಒಂದು ಚಿತ್ರಣವನ್ನು ನೀವು ಇಟ್ಟುಕೊಂಡು ಧ್ಯಾನಕ್ಕೆ ನೀವು ಮುಂದಾಗ್ಬೋದು. ಇದು ಧ್ಯಾನದ ಒಂದು ಪ್ರಯಾಣ. ಹೀಗೆ ನಾವೆಲ್ಲ ಈ ಧ್ಯಾನವನ್ನು ಅಭ್ಯಾಸವನ್ನು ಮಾಡಲಿಕ್ಕೆ ಅಣಿಯಾಗ್ತಾ ಈ ಎಲ್ಲ ಅಂಶಗಳನ್ನು ಮುಂದಿಟ್ಟುಕೊಂಡು ನಾವು ಮುಂದುವರೆದ್ರೆ ಖಂಡಿತವಾಗಿಯೂ ನಮಗೆ ಈ ಜನ್ಮದಲ್ಲಾಗದಿದ್ದರೂ ಮುಂದಿನ ಜನ್ಮದಲ್ಲಾದರೂ ಆ ಒಂದು ಧ್ಯಾನದ ಒಂದು ಆಳ ನಮಗೆ ತಿಳಿಯಬಹುದೇನೋ. ಅಂಥ ಒಂದು ಆಳವಾದ ಒಂದು ಸ್ಥಿತಿ. ಅಕಸ್ಮಾತ್ ನಮಗೆ ಆ ಒಂದು ದೇವರ ಸಾನ್ನಿಧ್ಯ ಸಿಗದೇ ಇದ್ದರೂ ಕೂಡ ನಮ್ಮ ಶರೀರ ಮತ್ತು ಮನಸ್ಸನ್ನು ಒಂದುಗೂಡಿಸಿ ದಿನನಿತ್ಯದ ಕರ್ಮಗಳಲ್ಲಿ ನಮ್ಮನ್ನು ಸಂತೋಷವಾಗಿ ಇಟ್ಕೊಳ್ಳಿಕ್ಕೆ ಅಥವಾ ನಮ್ಮ ಸುತ್ತಲಿರುವ ಸಮಾಜವನ್ನು ಒಂದು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯಲು ಆಗುವಂಥ ಸ್ಥಿತಿಯನ್ನಾದರೂ ನಾವು ಈ ಧ್ಯಾನದಲ್ಲಿ ಕಂಡುಕೊಳ್ಬೋದು ಮತ್ತು ನಮ್ಮನ್ನು ನಾವು ಬಹಳ ಆರೋಗ್ಯಪೂರ್ಣವಾಗಿ ನೋಡ್ಕೊಳ್ಬೋದು. ಯಾವುದೇ ಅನಾರೋಗ್ಯ ಇದ್ದರೂ ಕೂಡ ನಾವು ಈ ಧ್ಯಾನದ ಅವಸ್ಥೆಯನ್ನು ಮಾಡ್ತಾ 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 ನಮ್ಮೆಲ್ಲ ಕಾಯಿಲೆಗಳು ದೂರ ಆಗುತ್ತೆ. ಅನೇಕ ಕಾಯಿಲೆಗಳು ಧ್ಯಾನದಿಂದ ದೂರವಾಗಿರುವುದು ನಾವು ಕಂಡಿದ್ದೇವೆ. ಹಾಗಾಗಿ ಧ್ಯಾನಕ್ಕೆ ಔಷಧಿಯ ಗುಣ ಇದೆ. ಅದಕ್ಕೆ ಓಶೋ ಅವರು ಹೇಳ್ತಾರೆ, ಮೆಡಿಕೇಷನ್ ಟು ಮೆಡಿಟೇಷನ್ ಅಂತ. ಮನುಷ್ಯ ಬಾಹ್ಯವಾಗಿ ಮಾತ್ರೆಗಳನ್ನು ತಗೊಳ್ತಾ ತನ್ನ ಆರೋಗ್ಯವನ್ನು ಸರಿ ಮಾಡ್ಕೊಳ್ತಾನೆ. ಹಾಗೆ ಧ್ಯಾನವನ್ನು ಮಾಡ್ತಾ ಅಂತರಂಗದಲ್ಲಿ ಆ ಶರೀರವನ್ನು ಆರೋಗ್ಯಪೂರ್ಣವಾಗಿ ಮಾಡಿಕೊಳ್ಳುವಂಥ ಶಕ್ತಿ ಧ್ಯಾನಕ್ಕಿದೆ ಅಂತ ಓಶೋ ರಜನೀಶ್ವರಿ ಹೇಳಿದ್ದಾರೆ. ಹಾಗಾಗಿ ಧ್ಯಾನಕ್ಕೆ ಅತ್ಯಂತವಾದ ಮಹತ್ವ ಇದೆ. ನಾವೆಲ್ಲರೂ ಧ್ಯಾನವನ್ನು ಅಭ್ಯಾಸ ಮಾಡ್ತಾ ಧ್ಯಾನದಲ್ಲಿ ನಮ್ಮ ದಿನಚರಿಯನ್ನು ಪ್ರಾರಂಭ ಮಾಡ್ತಾ ಧ್ಯಾನ ಮಾಡಿ ಧನ್ಯರಾಗೋಣ ಅಂತ ಹೇಳ್ತಾ ಇಂದಿನ ವಿಷಯಕ್ಕೆ ಮಂಗಳವನ್ನು ಹಾಡ್ತೇನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಶ್ನೆಗಳು ಕೇಳುವರಿದ್ರೆ